ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನತೆ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಆಸತಾಂ ನೋ ಕದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿ ಯುಗಲಂ ಹಿತ್ವಾ ನಮೇ ಸದ್ಗತಿ. ಚೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ತನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ಕೃಷ್ಣ ಚಾರಿತ್ರ ಮಂಜರಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 2 ದಿನಗಳಿಂದ ಶ್ರೀಕೃಷ್ಣ ಚಾರಿತ್ರ ಮಂಜರಿಯ ವಿವರಣೆಯನ್ನು ಕೇಳ್ತಾ ಇದ್ದೀರಿ. ಮುಂದಿನ ದಿವಸ ಉಪೋದ್ಘಾತ, ಕೃಷ್ಣಾವತಾರದ ಉಪೋದ್ಘಾತ. ಆನಂತರ ನಿನ್ನಿನ ದಿವಸ ಗೋಕುಲಾಷ್ಟಮಿ ಹೇಗೆ ಆಚರಣೆ ಮಾಡಬೇಕು ಇತ್ಯಾದಿಗಳ ವಿವರಣೆ ಮಾಡ್ತಾ ಕೃಷ್ಣ ಚಾರಿತ್ರ ಮಂಜರಿ ಬಹಳ ಸ್ವಲ್ಪ ಕೆಲವೇ 10 ನಿಮಿಷ ಆಯಿತು. ಶ್ರೀಕೃಷ್ಣ ಯಶೋದೆಗೆ ತನ್ನ ಬಾಲ್ಯಲೀಲೆ ತೋರಿಸ್ತಾ ಇದ್ದಾನೆ. 4 ತಿಂಗಳಾಗಿದೆ. ತೃಣಾವರ್ತನ ಸಂಹಾರವಾಗಿದೆ. ಶ್ರೀಕೃಷ್ಣ ನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು
ಯಶೋದೆ ಹಾಲನ್ನು ಕುಡಿಸ್ತಾ ಇದ್ದಾಳೆ, ಆನಂದವಾಗ್ತಾ ಇದೆ. ಆಮೇಲೆ ಕೆಲವು ವಿಚಾರ ಮಾಡ್ತಾಳೆ, ಎಷ್ಟು ಸಂಕಟ ಬಂತಲ್ಲ ಈ ಮಗುವಿನ ಮೇಲೆ. ಅವತ್ತು ಆ ಪೂತನ ರಾಕ್ಷಸಿ, ಆನಂತರ ಶಕಟಾಸುರ, ಆನಂತರ ತೃಣಾವರ್ತ. ಏನಪ್ಪ ಎಂಥ ಮುಹೂರ್ತದಲ್ಲಿ ಹುಟ್ಟಿದ್ದಾನೋ ಈ ಮಗು, ಇಷ್ಟು ಸಂಕಟಗಳು ಬಂದಿವೆ. ಆದರೆ ನಮ್ಮ ಆ ಕುಲದೇವರು ಅವನನ್ನು ಸಂರಕ್ಷಣೆ ಮಾಡಿದ್ದಾನೆ, ಈ ಬಾಲಕನನ್ನು ಅಂತ ತಿಳ್ಕೊಂಡಂತ ಹೇಳಿ, ಕೇವಲ ಬಾಲಕ ಅಂತ ತಿಳ್ಕೊಂಡು ನನ್ನನ್ನು ತನ್ನ ತಾಯಿ ತಿಳಿದುಕೊಂಡಿದ್ದಾಳೆ ಅಂತೇಳಿ ಪರಮಾತ್ಮ ನನ್ನ ತಾಯಿಗೂ ಕೂಡ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ತೋರಿಸ್ಬೇಕು ಅಂತ ತಿಳ್ಕೊಂಡಂತ ಹೇಳಿ ಆಕಳಿಸ್ತಾನೆ. ರಾಘವೇಂದ್ರ ಸ್ವಾಮಿಗಳು ಅವರು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಯೋ ಮಾತುರ್ಜೃಂಭಮಾಣೋ ಜಗದಿದಮಖಿಲಂ ದರ್ಶಯನ್ ಅಂಕರೂಢ. ತನ್ನ ಮಗುವಿನ ಕಡೆಗೆ ನೋಡ್ತಾ ಇದ್ದಾಳೆ. ಪುಟ್ಟ ಕೂಸು, ಪುಟ್ಟ ಬಾಯಿ, ಕೆಂಪಾದ ತುಟಿ ಅಂತ ಆಕಳಿಸಿದೆ. ನೋಡ್ತಾ ಇದ್ದಾಳೆ ಯಶೋಧಾದೇವಿ. ಬಾಯಿಯಲ್ಲಿ ಭೂಮಂಡಲ, ಆನಂತರ ಅದರ ಮೇಲ್ಬದಿಯಲ್ಲಿ ಸೂರ್ಯ, ಚಂದ್ರ ಇತ್ಯಾದಿ ಗ್ರಹಗಳು, ಆಮೇಲೆ ಸಪ್ತದ್ವೀಪಗಳು, ಸಪ್ತ ಪರ್ವತಗಳು, ಅದೆಲ್ಲವನ್ನು ನೋಡ್ತಾ ಇದ್ದಾಳೆ. ಕಣ್ಮುಚ್ಚಿದ್ದಾಳೆ, ಇನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೆ ಗಾಬರಿ ಆಗಿದ್ದಾಳೆ. ಪುಣ್ಯಕ್ಕೆ ಗಾಬರಿಯಾಗಿ ಓಡಿ ಹೋಗಲಿಲ್ಲ ಅಷ್ಟೇ. ಆದರೆ ತಿಳಿದುಕೊಂಡಿದ್ದಾಳೆ, ನನ್ನ ಮನೆಗೆ ಬಂದ ಈ ಕೂಸು ಸಾಮಾನ್ಯ ಕೂಸಲ್ಲ. ಜಗತ್ತಿಗೆ ಯಾವುದೋ ಒಂದು ಅದ್ಭುತವಾದ ಉಪಕಾರವನ್ನು ಮಾಡುವುದಕ್ಕೋಸ್ಕರ ಈ ಕೂಸು ಬಂದಿದೆ ಅಂತ ಹೇಳಿ ಆ ತನ್ನ ಮಗುವಿನಲ್ಲೇ ದೇವರನ್ನು ಕಾಣುತ್ತಾ ವಿಶೇಷ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಮಕ್ಕಳ ಸೇವೆ ತಾಯಿ ಮಾಡೇ ಮಾಡ್ತಾಳೆ, ಆದರೆ ದೇವರು ಅಂತ ತಿಳಿದುಕೊಂಡು ಮಾಡಿದರೆ ಅವಳ ಪುಣ್ಯ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡಂತನ್ನುವ ಉದ್ದೇಶದಿಂದ ಭಗವಂತ ನಾನು ಸಂಪೂರ್ಣ ಜಗತ್ತನ್ನು ಹೊಟ್ಟೆಯಲ್ಲಿ ಉಟ್ಕೊಂಡಿರ್ತಕ್ಕಂಥ ವಿಶ್ವಂಬರ, ಅಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಂತನ್ನುವ ಜ್ಞಾನವನ್ನು ಕೊಟ್ಟಿದ್ದಾನೆ ಯಶೋದೆಗೆ. ಆದರೆ ಸತತವಾಗಿ ಭಗವಂತನನ್ನು ಭಗವಂತ ಅಂತ ತಿಳ್ಕೊಂಡಂತೇಳಿ ಕಾಣ್ತಕ್ಕಂಥವರು ರಮಾದೇವಿ, ಬ್ರಹ್ಮ ಮತ್ತು ವಾಯುದೇವರು. ಭಾರತಿ, ಸರಸ್ವತಿಯರು. ಕೆಲವರಿಗೆ ರುದ್ರದೇವರಿಗೆ ಕೆಲವೊಮ್ಮೆ ಕಾಣಿಸೋದಿಲ್ಲ, ಕೆಲವೊಮ್ಮೆ ಅವರಿಗೂ ಕೂಡ ಭ್ರಮ ಉಂಟಾಗ್ತದೆ. ಕೆಲವರಿಗಂತೂ ಕೆಳಗೆ ಹೋದಾಗ ನಮಗಂತೂ ದೇವರ ಪ್ರತಿಮೆ ಶಾಲಿಗ್ರಾಮದಲ್ಲೇ ದೇವರು ಅಂತ ಅನ್ನೋದನ್ನ ನಾವು ಕಾಣೋದಿಲ್ಲ, ನಮ್ಮ ಭಾವನೆ ಬರೋದಿಲ್ಲ. ಅಂಥ ಪಾಮರರು ನಾವು ಅಂತಿಕೊಂಡಂತೇಳಿ ಬಿಟ್ಬಿಡ್ಬೇಕೆ? ಇಲ್ಲ, ಪ್ರಯತ್ನ ಪೂರ್ವಕವಾಗಿ ನನ್ನೆದುರಿಗಿರುವ ಈ ಪ್ರತಿಮೆಯಲ್ಲಿ ಪರಮಾತ್ಮ ಸನ್ನಿಹಿತನಾಗಿ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಈ ಶಾಲಿಗ್ರಾಮದಲ್ಲಿದ್ದು ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ, ಈ ಚಕ್ರಾಂಕಿತಗಳಲ್ಲಿದ್ದು ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾನೆ ಅನ್ನುವ ಆ ಒಂದು ಭಾವನೆ ಬೆಳೆಸ್ಕೊಳ್ಬೇಕು. ದೇವಸ್ಥಾನಕ್ಕೆ ಹೋದಾಗ, ದೇವಾಲಯಕ್ಕೆ ಹೋದಾಗ ವೆಂಕಟೇಶ ದೇವರನ್ನು, ಕೃಷ್ಣನನ್ನು, ನಾರಾಯಣನನ್ನು, ನರಸಿಂಹದೇವರನ್ನು ಇಲ್ಲೇ ಪರಮಾತ್ಮ ಸಾಕ್ಷಾತ್ ಸನ್ನಿಹಿತನಾಗಿ ನನಗೆ ಅನುಗ್ರಹ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನ ಮಾಡ್ತಾ ಇದ್ರೆ ದುಷ್ಟನಾದಂಥ ಹಿರಣ್ಯಕಶಿಪಿಗೂ ಕೂಡ ಪರಮಾತ್ಮ ಕಂಬದಲ್ಲಿ ತನ್ನನ್ನು ತೋರಿಸಿದ.
ಭಕ್ತರಾದ ನಮಗೆ ತನ್ನ ವಿಗ್ರಹದಲ್ಲಿ ತೋರಿಸುವುದಿಲ್ವೇ? ತೋರಿಸ್ತಾನೆ. ಆ ತೀವ್ರತೆ ನಮ್ಮಲ್ಲಿ ಬೆಳೆದು ಬರಬೇಕು. ಆ ರೀತಿಯಾಗಿ ಯಶೋದೆಗೆ ತಾನು ದೇವರು ಅಂತನ್ನುವುದನ್ನು ತೋರಿಸಿಕೊಟ್ಟಿದ್ದ. 6 ತಿಂಗಳಾಯ್ತು. ಗರ್ಗಾಚಾರ್ಯರು ತೀರ್ಥಯಾತ್ರೆಗೆ ಹೊರಟ ನೆವದಿಂದ ಗೋಕುಲಕ್ಕೆ ಬರ್ತಾರೆ. ರಹಸ್ಯದಲ್ಲಿ ಬಲರಾಮ ವಸುದೇವನ ಹೆಂಡತಿಯಾದ ರೋಹಿಣಿ ಮಗ, ವಸುದೇವನ ಮಗ. ಅವನಿಗೆ ಕ್ಷತ್ರಿಯೋಚಿತವಾಗಿರತಕ್ಕಂತಹ ಸಂಸ್ಕಾರವಾಗಬೇಕು. ಆ ನೆವದಿಂದ ಬಂದಿರತಕ್ಕಂತಹ ಗರ್ಗಾಚಾರ್ಯರು ಈ ಕೂಸಿಗೂ ನಾಮಕರಣ ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ. ಯಾಕೆ? ಎಲ್ಲಿ ಹುಟ್ಟಿದರೇನು ಆ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಸಂಸ್ಕಾರಗಳು ಆಗಲೇಬೇಕು. ಬರೇ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದರೆ ಬ್ರಾಹ್ಮಣರಾಗೋದಿಲ್ಲ. ಆ ಸಂದರ್ಭದಲ್ಲಿ ಆಯಾ ಕಾಲದಲ್ಲಿ ಆಗಬೇಕಾಗಿರ್ತಕ್ಕಂತಹ ಗರ್ಭ ಸಂಸ್ಕಾರಗಳು, ಓಂಸುವನ, ಅನವಲೋಭನ, ಸೀಮಂತೋನ್ನಯನ, ಗೋದಾನ ಅಥವಾ ನಾರಾಯಣ ಬಲಿ, ಆನಂತರ ಜಾತಕರ್ಮ, ನಾಮಕರಣ, ಉಪವೇಶನ, ಅನ್ನಪ್ರಾಶನ ಇತ್ಯಾದಿ ಸಂಸ್ಕಾರಗಳು ಆಗಲೇಬೇಕು. ಇಲ್ಲದೇ ಇದ್ದರೆ, ಉಪನಯನದ ಸಂಸ್ಕಾರವಾಗದೇ ಇದ್ದರೆ ಅವನು ಬ್ರಾಹ್ಮಣ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ಳೋದಿಲ್ಲ, ಅವನು ಕ್ಷತ್ರಿಯ ಅಂತ ಅನಿಸ್ಕೊಳ್ಳೋದಿಲ್ಲ. ಆಗ ಗರ್ಗಾಚಾರ್ಯರು ಬಂದು ಈ ಬಾಲಕನಿಗೆ ಶ್ರೀಕೃಷ್ಣ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟಿದ್ದ. ಶ್ರೀ ಮಹಾಲಕ್ಷ್ಮಿ ಸಹಿತನಾಗಿರ್ತಕ್ಕಂತಹ ಕೃಷ್ಣ. ಕೃಷಿರ್ಭಿ ಭೂವಾಚಕ ಶಬ್ದ ನಶ್ಚ ನಿರ್ವೃತ್ತಿವಾಚಕ. ಕೃಷ್ ಅಂತಂದ್ರೆ ಭೂಮಿ, ಭೂಮಿಯಲ್ಲಿಗೆ ಮಾಡುವ ಕ್ರಿಯೆಗೆ ಕೃಷಿ ಅಂತ ಕರೀತಾರೆ. ಭೂಮಿ ಅಂದ್ರೆ ಲಿಂಗ ಶರೀರ, ನ ಅಂದ್ರೆ ನಾಶಪಡಿಸ್ತಾನೆ, ದೂರ ಮಾಡ್ತಾನೆ ಅಂತ ಅರ್ಥ. ತನ್ನ ಭಕ್ತರಾದ ನಮ್ಮ ಲಿಂಗ ಶರೀರವನ್ನು ಭಂಗ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ಇವನಿಗೆ ಕೃಷ್ಣ ಅಂತ ತಿಳ್ಕೊಂಡಂತನ್ನೋ ಹೆಸರು ಅನ್ವರ್ಥಕ. ಆಕರ್ಷಯತೆ ಭಕ್ತಾನ್, ಭಕ್ತರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡ್ತಾನೆ, ತನ್ನ ಕಡೆಗೆ ಸೆಳೆದುಕೊಳ್ತಾನೆ, ತನ್ನಲ್ಲಿ ಅವರು ಆಕರ್ಷಿತರಾಗುವಂತೆ ಮಾಡ್ತಾನೆ, ತನ್ನಲ್ಲಿ ಆಸಕ್ತರಾಗುವಂತೆ ಮಾಡ್ತಾನೆ. ಆದ್ದರಿಂದ ಇವನು ಕೃಷ್ಣ. ಅಥವಾ ಕೃಷ್ಣಾಯತೆ ಶತ್ರುಮುಖಾನಿ ಇತಿ, ಶತ್ರು ಸ್ತ್ರೀಮುಖಾನಿ ಇತಿ. ಅಸುರರು ನನ್ನ ಸಂಹಾರ ಮಾಡಿದಾಗ ಅಸುರರ ಹೆಂಡತಿಯರೆಲ್ಲ ಅಳ್ತಾ ಅಳ್ತಾ ತಮ್ಮ ಕಣ್ಣನ್ನು ತಿಕ್ಕಿಕೊಂಡಾಗ ಆ ಕಾಡಿಗೆಯಿಂದ ಮುಖ ಎಲ್ಲ ಕಪ್ಪಾಗುವಂತೆ ಮಾಡ್ತಾನೆ ಕೃಷ್ಣ. ಏನ್ರಿ ಈ ವಿಶೇಷಣ ಸರಿ ಏನ್ರಿ? ಹೆಣ್ಣು ಮಕ್ಕಳಿಗೆ ಅಳಿಸ್ತಾನೆ, ಅವರ ಮುಖ ಕಪ್ಪಾಗ ಮಾಡ್ತಾನೆ ಅಂತಕೊಂಡಂತನ್ನೋದು ವಿಶೇಷತೆ. ಹೌದು. ಯಾಕೆ? ಅವರು ಕೂಡ ಆಸುರ ಸ್ವಭಾವದವರಾಗಿರ್ತಾರೆ, ಅವ್ರ ಹೆಂಡತಿಯವರು, ಅವ್ರ ಮಕ್ಕಳು ಕೂಡ. ಎಲ್ಲೋ ಅಪರೂಪಕ್ಕೆ ಪ್ರಹ್ಲಾದ, ಬಲಿ ಅಂತಕ್ಕಂಥ ವ್ಯಕ್ತಿಗಳು ಮಾತ್ರ ಅಪವಾದರಾಗಿರ್ತಾರೆ. ರಾಕ್ಷಸರಿಗೆ ಜನ್ಮ ಕೊಡುವ ಹೆಣ್ಣು ಮಕ್ಕಳು ಕೂಡ ಶಿಕ್ಷಾರ್ಹರೇ. ಆದ್ದರಿಂದಾಗಿ ಕೃಷ್ಣಾಯತೆ ಅಸುರ ಸ್ತ್ರೀ ಮುಖಾನಿ ಇತಿ ಕೃಷ್ಣ.
ಅಥವಾ ಆಕಿ ಪ್ರಾಣಾನ್ ಶತ್ರುನಾನ್ ಪ್ರಾಣಾನ್ ಇತಿ ಕೃಷ್ಣ. ಶತ್ರುಗಳು ಬಂದಾಕ್ಷಣಕ್ಕೇನೆ ಅವರ ಪ್ರಾಣಗಳನ್ನು ಸೆಳೆದು ಬಿಡ್ತಾನೆ, ಅವರು ಸಾಯುವಂತೆ ಮಾಡ್ತಾನೆ ಪರಮಾತ್ಮ. ದುಷ್ಟರನ್ನು ಸಂಹರಿಸ್ತಾನೆ. ವಿನಾಶಾಯ ಚ ದುಷ್ಕೃತಾಂ, ತನ್ನ ಕರ್ತವ್ಯವನ್ನು, ತನ್ನ ಅವತಾರದ ತಾನು ಮಾಡಿಕೊಂಡ ನಿಯಮವನ್ನು ಪರಿಪಾಲನೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಇವನಿಗೆ ಕೃಷ್ಣ ಕೃಷ್ಣ ಅಂತ ಹೇಳಿ ಹೆಸರಿಟ್ಟಿದ್ದ. ಇಂಥ ರಮಯತೆ ಇತಿ ರಾಮ, ಎಲ್ಲರನ್ನೂ ಸಂತೋಷಪಡಿಸುವ ಸ್ವಭಾವದವನು. ಅದರ ಜೊತೆಯಲ್ಲಿ ಬಲಿಷ್ಠ, ಆದ್ದರಿಂದ ಅವನಿಗೆ ಬಲರಾಮ ಅಂತ ತಿಳ್ಕೊಂಡಂತ ಹೆಸರನ್ನು ಮಾಡಿ ಇಟ್ಟಿದ್ದಾರೆ. ಕಂಸನಿಗೆ ಗೊತ್ತಾಗಬಾರ್ದು, ರಹಸ್ಯದಲ್ಲಿ ಹೆಸರಿಟ್ಟಿದ್ದಾರೆ. ಪರಮಾತ್ಮ ಈ ರೀತಿಯಾಗಿ ಗರ್ಗಾಚಾರ್ಯರಿಂದ ನಾಮಕರಣವನ್ನು ಪಡೆದ. ಅಲ್ಲಿವರೆಗೂ ಗರ್ಗಾಚಾರ್ಯ ಲೇಟ್ ಮಾಡಿದ್ರು ಅಂತ ತಿಳ್ಕೊಂಡಂತೇಳಿ ತಾನೇ ಹೆಸರಿಟ್ಟುಕೊಂಡಿದ್ದ. ಪೂತನ ಸಂಹಾರಿ, ಯಶೋಧ, ಆನಂದದಾಯಿ, ನಂದನಂದನ, ಚಕಟಾಸುರೋದ್ಧಾರಕ, ತೃಣಾವೃತ್ತ ವಿನಾಶಕ, ಹೆಸರಿಡೋಕ್ಕಿಂತ ಮೊದಲೇ ಇಷ್ಟೆಲ್ಲ ಹೆಸರುಗಳನ್ನು ಇಟ್ಟುಕೊಂಡಿದ್ದ ಮಹಾರಾಯ. ಇದೊಂದು ನ್ಯವ. ಗರ್ಗಾಚಾರ್ಯರಿಗೆ ಪುಣ್ಯ ಹೆಚ್ಚಾಗಬೇಕು. ತಾನು ಗರ್ಗಾಚಾರ್ಯರಿಗೆ ಕಡಿದ ಹೆಸರನ್ನು ಇಟ್ಟುಕೊಂಡಿದ್ದಾನೆ. ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಗೋಪಿ ಗೇಹೇಶು ಭಾಂಡ ಸ್ಥಿತ ಮುರುದಯ ಕ್ಷೀರ ದದ್ಯಾದಿ ಮುಷ್ಣನ್. ಗೋಪಿಕೆಯರ ಮನೆಗೆ ಹೋಗ್ತಾ ಇದ್ದ. ಹಾಲು ಮೊಸರನ್ನು ಕಳ್ಳತನ ಮಾಡ್ತಾ ಇದ್ದ. ಬೆಣ್ಣೆಯನ್ನು ತಿಂತಾ ಇದ್ದ. ಎಷ್ಟು ಮೇಲೆ ಇಟ್ಟರು, ಒಂದರ ಪಾತ್ರೆ ಮೇಲೆ ಪಾತ್ರೆ ಇಟ್ಟು ಮೇಲೆ ಅದನ್ನು ತೆಗೆದುಕೊಳ್ತಾ ಇದ್ದ. ಕೊನೆ ಕೋಲಿನಿಂದ ಒಡೆದು ಬೀಳೋದಾಗ ಆನ್ ಬಾಯ್ ಮಾಡಿಕೊಂಡು ಕುಡಿತಾ ಇದ್ದ. ಯಾಕೆ? ಪರಮಾತ್ಮ ಈ ರೀತಿಯಾಗಿ ಬೆಣ್ಣೆಯನ್ನು ಕದ್ದದ್ದೇಕೆ? ಪರಮಾತ್ಮ ಆ ಗೋಕುಲದಲ್ಲಿ ಓಡಾಡ್ತಾ ಇದ್ದ. ಪರಮಾತ್ಮನ ದರ್ಶನ, ಪರಮಾತ್ಮನ ಸಾನ್ನಿಧ್ಯ, ಕೆಲವು ಸಲ ಕೃಷ್ಣನನ್ನು ಎತ್ತುಕೊಳ್ಳುವುದು, ಮುದ್ದು ಮಾಡುವುದು, ಇಷ್ಟೆಲ್ಲ ತನ್ನಲ್ಲಿ ಸ್ನೇಹ ಮಾಡಿದ ಗೋಪಿಕೆಯರಿಗೆ ಸದ್ಗತಿ ಕೊಡಬೇಕು, ಮೋಕ್ಷ ಕೊಡಬೇಕು. ಆದರೆ ಅವರು ಮೋಹ ಬಿಟ್ಟು ಕೃಷ್ಣನ ಮೇಲೆ ಭಕ್ತಿ ಮಾಡುವಂತಾಗಬೇಕು. ಕೃಷ್ಣ ಅವರ ಮನೆಯಲ್ಲಿ ಮೊಸರನ್ನು ತೆಗೆದುಕೊಂಡಾಗ, ಕುಡಿದಾಗ, ಆಯ್ತು ಹೇಗೂ ಕುಡಿದಿದ್ದಾನೆ ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತೇಳಿ ಅವರ ಕಡೆಯಿಂದ ಅನಿಸಿ ಅವರಿಗೆ ಪುಣ್ಯವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡಬೇಕಾಗಿದೆ. ಪರಮಾತ್ಮ ಹಾಗೆ ಮಾಡ್ತಾನೆ. ನಮ್ಮನ್ನು ಕೂಡ ನಮ್ಮ ಕಡೆಯಲ್ಲಿರ್ತಕ್ಕಂಥದ್ದು ಮೋಹ ಬಿಡಿಸುವುದಕ್ಕೋಸ್ಕರ ನಮ್ಮ ಕಡೆಯಿಂದ ಎಲ್ಲವನ್ನು ಸೆಳೆದುಕೊಳ್ತಾನೆ. ದುರುಪಯೋಗ ಆಗೋದಿಲ್ಲ ಅನ್ನೋ ಯೋಗ ಕೊಡ್ತಾನೆ. ಬ್ರಹ್ಮದೇವರ ವಂಶದಲ್ಲಿ ಬಂದಿರತಕ್ಕಂತಹ, ಯಾಕೆ ಬ್ರಹ್ಮದೇವರ ಮಾನಸ ಪುತ್ರರೇ ಪುಲಸ್ತ್ಯರು. ಇರ್ತಕ್ಕಂಥವರು ರಾತ್ರಿ ಜಾಗರದಿಂದ ಸ್ವಲ್ಪ ಆಲಸ್ಯ ಆಕಳಿಗೆ ಬರ್ತಾ ಇದೆ, ಇಗ್ನೋರ್ ಮಾಡೋಣ. ಆದ್ದರಿಂದಾಗಿ
ಆ ವಂಶದಲ್ಲೇ ಬಂದಿರತಕ್ಕಂತಹ ಮರೀಚಿ ಬ್ರಹ್ಮದೇವರ ಪುತ್ರರು, ಅವರ ಮಗ ಕಶ್ಯಪ, ಕಶ್ಯಪನ ಪುತ್ರ ಅದಿತಿ, ಅದಿತಿಯ ಮಕ್ಕಳು ದಿತಿಯ ಮಕ್ಕಳು ದೈತ್ಯರು, ಅವರಲ್ಲೇ ಹುಟ್ಟಿರ್ತಕ್ಕಂಥ ಹಿರಣ್ಯಕಶಿಪು, ಹಿರಣ್ಯಕಶಿಪು, ಅವರ ವಂಶದಲ್ಲೇ ಬಂದಿರತಕ್ಕಂಥವನು ಪ್ರಹ್ಲಾದ, ಆ ವಂಶದಲ್ಲೇ ಬಂದಿರತಕ್ಕಂಥವನು ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿದಾಗ ಬ್ರಹ್ಮದೇವರು ಬರ್ತಾರೆ. ಏನ್ ಪರಮಾತ್ಮ, ದಾನ ಕೊಟ್ಟವನನ್ನ ಈ ರೀತಿಯಾಗಿ ಕಟ್ಟಿ ಹಾಕ್ಬೇಕೆ? ಯಾಕೆ? ಪರಮಾತ್ಮನಿಗೆ 3 ಪಾದ ಭೂಮಿಯನ್ನು ಕೊಟ್ಟ, ದಾನ ಮಾಡಿದ ಬಲಿಚಕ್ರವರ್ತಿ. 1 ಪಾದದಿಂದ ಊರ್ಧ್ವ ಲೋಕಗಳನ್ನು, ಇನ್ನೊಂದು ಪಾದದಿಂದ ಅಧೋಲೋಕಗಳನ್ನು ಆ ರೀತಿಯಾಗಿ ಪರಮಾತ್ಮ ವ್ಯಾಪಿಸಿದಾಗ ಬಲಿಚಕ್ರವರ್ತಿ ಏನು ಉಳಿಲಿಲ್ಲ. ಪರಮಾತ್ಮ ಹೇಳ್ತಾನೆ, 3ನೇ ಪಾದ ಎಲ್ಲಿಡ್ಲಿ ಅಂತ ತಿಳ್ಕೊಂಡಂತೆ. ಬಲಿಚಕ್ರವರ್ತಿ ವಿಚಾರ ಮಾಡ್ತಾ ಇದ್ದಾನೆ. ಪರಮಾತ್ಮ ವರುಣನನ್ನು ಕರೀತಾನೆ. ವರುಣ, ಕಟ್ಟಿ ಹಾಕಿ ಇವನನ್ನ, 3ನೇ ಪಾದ ಕೊಡದೆ ಎಲ್ಲಿ ಓಡೋಗ್ಬಾರ್ದು ಅಂತ ತಿಳ್ಕೊಂಡಂತ ಹೇಳಿ ಅವನನ್ನು ಬಂಧಿಸ್ತಾನೆ. ಆಗ ಪರಮಾತ್ಮ ಬ್ರಹ್ಮ ಕೇಳ್ತಾನೆ, ಏನ್ ಪರಮಾತ್ಮ ಇದು, ದಾನ ಕೊಟ್ಟವನು ಕಟ್ಟಿ ಹಾಕಿದ್ದೀಯಲ್ಲ, ಸರ್ವಸ್ವವನ್ನು ತೆಗೆದುಕೊಂಡಿದ್ದೀಯಲ್ಲ. ಭಗವಂತ ಹೇಳ್ತಾನೆ ಬ್ರಹ್ಮದೇವರಿಗೆ, ಬ್ರಹ್ಮ, ಇದು ಭಕ್ತರ ಮೇಲೆ ನಾನು ಅನುಗ್ರಹ ಮಾಡುವ ಸ್ಟೈಲ್, ನನ್ನ ಸ್ಟೈಲ್. ಬ್ರಹ್ಮನ್ ಯನ್ ಅನುಗ್ರಹೀತುಮಿಚ್ಛಾಮಿ ತದ್ವಿಶೋ ವಿಧನೋಮ್ಯಹಂ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತೇನೆ, ಮೊದಲು ಅವರ ಸಂಪತ್ತಿಯನ್ನು ಕಸಿದುಕೊಳ್ತೇನೆ. ಯಾಕೆ? ಸಂಪತ್ತಿಯ ಮೋಹ ಬಿಡಬೇಕು, ನನ್ನಲ್ಲಿ ಮೋಹ ಮಾಡಬೇಕು. ಸಂಪತ್ತಿನ ಮೇಲಿನ ಪ್ರೀತಿಯನ್ನು ಬಿಡಬೇಕು, ನಶ್ವರ ಅಂತ ಗೊತ್ತಾಗಬೇಕು. ಇವತ್ತು ಲಕ್ಷಾಧಿಪತಿ, ನಾಳೆ ಭಿಕ್ಷಾಧಿಪತಿ ಆಗ್ತೇನೆ, ಭಗವಂತನ ಅನುಗ್ರಹ ಇಲ್ಲದೇ ಇದ್ರ ಅಂತ ಅನ್ನೋದು ಗೊತ್ತಾಗಬೇಕು. ಇದು ಅಶಾಶ್ವತ, ಈ ಸಂಪತ್ತಿ ಅಶಾಶ್ವತ, ಶಾಶ್ವತನಾದ ಪರಮಾತ್ಮನ ಪ್ರೀತಿಸಬೇಕು ಅಂತ ಗೊತ್ತಾಗಬೇಕು ಅಂತ ತಿಳ್ಕೊಂಡಂತೇಳಿ ನಾನು ಅವರ ಸಂಪತ್ತಿಯನ್ನು ಎಳೆದುಕೊಳ್ತೇನೆ. ಅದೇ ರೀತಿಯ ಕೃಷ್ಣ, ಗೋಪಿಕಾಸ್ತ್ರೀಯರು ವ್ಯಾಪಾರ ಮಾಡುವ ತಮ್ಮ ಹಾಲು ಮೊಸರು ಬೆಣ್ಣೆಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು ತಾವು ತಿಂತಿರಲಿಲ್ಲ, ಇನ್ನೊಬ್ಬರಿಗೂ ಕೊಡ್ತಿರಲಿಲ್ಲ, ಕೇವಲ ದುಡ್ಡು ಗಳಿಸೋದಕ್ಕೋಸ್ಕರ ಇಡ್ತಾ ಇದ್ರು. ಅಂತಹದನ್ನು ಕಳ್ಳತನ ಮಾಡಿ ಅವ್ರ ಕಡೆಯಿಂದ ಕೃಷ್ಣಾರ್ಪಣ ಅಂತಕೊಂಡು ದನಿಸಿ ಅವರಿಗೆ ಪುಣ್ಯ ಕೊಡೋದಕ್ಕೋಸ್ಕರ ಪರಮಾತ್ಮ ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ಪರಮಾತ್ಮ, ಇಂಥ ಭಗವಂತ ತನ್ನ ಈ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಕೆಲವರು ಬೈದವರು ಇದ್ದಾರೆ, ಕೆಲವರು ನಮ್ಮನೆಗೆ ಬರಬೇಡ ಅಂತಂದವರು ಇದ್ದಾರೆ. ಆಯಿತು, ಅವ್ರ ಮೋಕ್ಷಕ್ಕೆ ಅಯೋಗ್ಯರು ಅಂತೇಳಿ ಪರಮಾತ್ಮ ಅವರನ್ನು ಅದೇ ಸ್ಥಳದಲ್ಲಿ ಇಟ್ಟಿದ್ದಾನೆ. ಯಾರ್ಯಾರು ಕೃಷ್ಣಾರ್ಪಣ ಅಂತಂದ್ರು ತಮ್ಮ ಮನೆ ಬೆಣ್ಣೆ ಹಾಲು ಹಾಳಾಗ್ತಾ ಇರುವುದು ದುಃಖವಾಗ್ತಾ ಇತ್ತು. ಆದರೆ ಕ್ರಮವಾಗಿ ಕೃಷ್ಣನ ಮೇಲೆ ಭಕ್ತಿ ಎಷ್ಟು ಬೆಳೀತು ಅಂತಂದ್ರೆ ಕೃಷ್ಣ ತಮ್ಮ ಮನೆಗೆ ಬರದೇ ಇದ್ದರೆ ಅವ್ರಿಗೇನೋ ಮುಜುಗರ, ಕೃಷ್ಣ ಯಾಕೆ ಬಂದಿಲ್ಲ, ಏನಾದರೂ ನೆವ ಮಾಡಿ ಕೃಷ್ಣ ನಮ್ಮ ಮನೆಗೆ ಬರಬೇಕು ಅಂತ ಮಾಡಬೇಕು ಅಂತ ದಾರಿ ಕಾಯ್ತಾ ಇದ್ದು. ಶ್ರೀಕೃಷ್ಣ ಯಾವರಿಗೆ ಅನುಗ್ರಹ ಮಾಡಬೇಕು ಅಂತ ನಿಶ್ಚಯ ಬರ್ತಿತ್ತು, ಆಗ ಹೋಗಿ ಅನುಗ್ರಹ ಮಾಡ್ತಾ ಇದ್ದ. ಹೀಗಾಗಿ ತನ್ನ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಅದನ್ನು ಇಷ್ಟೆಲ್ಲ ವಿಚಾರವನ್ನು ರಾಘವೇಂದ್ರ ಸ್ವಾಮಿಗಳವರು ಗೋಪಿ ಗೇಹೇಶು ಭಾಂಡಂ ಉರುದಯ, ಅವರ ಮೇಲೆ ದಯ ಮಾಡಬೇಕು ಅಂತ ಹೇಳ್ಕೊಂಡಂತಾರೆ. ಭಾಂಡಂ ಸ್ಥಿತಮುರುದಯ ಕ್ಷೀರದದ್ಯಾನ್ನಮುಷ್ಣನ್, ಉರುದಯ ಕ್ಷೀರದದ್ಯಾದಿಮುಷ್ಣನ್, ಅವರ ಮೇಲೆ ದಯೆ, ಅವರ ಮೇಲೆ ಕರುಣೆ, ಗೋಪಿಕೆಯರ ಮೇಲೆ ಕರುಣೆ ಮಾಡೋದಕ್ಕೋಸ್ಕರ. ಅದೇ ರೀತಿ ಪರಮಾತ್ಮ ಭಕ್ತರ ಜೀವನದಲ್ಲಿ ಕಷ್ಟಗಳನ್ನು ತಂದುಕೊಡ್ತಾನೆ. ಏಕೆ?
ತನ್ನನ್ನು ಮರೆಯಬೇಡಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ಅನ್ನಿ ಮತ್ತೆ ಪುನಃ ನನ್ನನ್ನು ನೆನೆಸಿ ನನ್ನ ದಾರಿಗೆ ಬನ್ನಿ ಅಂತ ತಿಳ್ಕೊಂಡು ಅನ್ನೋದಕ್ಕೋಸ್ಕರ ಪರಮಾತ್ಮನಿಗೇನಾಗಿದೆ, ಹಾಳಾದ್ರೆ ಆಗಲಿ ಬೇಕಾದ್ರೆ ಬಿದ್ದು ಅಂತಿಕೊಂಡಂತ ಅನ್ಬೋದು, ಹಾಳು ಬಾವಿ ಬೀಳ್ಕೊಳ್ಳಿ ಅಂತ್ಕೊಂಡಂತ ಅನ್ಬೋದಾಗಿತ್ತು. ಪರಮಾತ್ಮ ಅನ್ನೋದಿಲ್ಲ. ಆ ಗೋಪಿಕೆಯರು ಅವರೆಲ್ಲರೂ ಕೂಡ ಅಪ್ಸರಾ ಸ್ತ್ರೀಯರು. ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿ ನಿನ್ನ ಬಾಲಲೀಲೆ, ನಿನ್ನ ಒಡನಾಟ ಬೇಕು ಅಂತ ತಿಳ್ಕೊಂಡು ಅಂತೇಳಿ ತಪಸ್ಸು ಮಾಡಿ ಪಡೆದಿರತಕ್ಕಂಥ ಮಹಾನುಭಾವರು. ಆದರೆ ಮಾನುಷಾನ್ನದಿಂದ ತಾವು ಅಪ್ಸರೆಯರು ದೇವತೆಗಳು ಅಂತ ಒಂದು ಮರೆತಿದ್ರು. ಅವರಿಗೆ ನೆನಪು ಮಾಡಿಕೊಡೋದಕ್ಕೋಸ್ಕರ, ಆ ಒಂದು ರಹಸ್ಯ ಹೇಳುವುದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳವರು ಎಷ್ಟು ಸೂಕ್ಷ್ಮವಾಗಿ ನಮಗೆ ಪ್ರಮೇಯ ತಿಳಿಸ್ತಾರೆ ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅವರ ಮೇಲಿನ ದಯೆಯಿಂದ, ಇಲ್ಲದೇ ಇದು ತಮಾಷೆ ಮಾಡೋರಿದ್ದಾರೆ. ನಿಮ್ಮ ದೇವರಂತವನು ಕಳ್ಳತನ ಮಾಡ್ತಾನ, ಹೆಣ್ಮಕ್ಳಿಂದ ಬೀಳ್ತಾನ, ಹೆಣ್ಮಕ್ಳಿಗೆ ತಮಾಷೆ ಮಾಡ್ತಾನ, ಒಬ್ಬ ಪೋಲಿ ಹುಡುಗನಾಗೆ ಈ ರೀತಿ ವ್ಯವಹಾರ ಮಾಡ್ತಾನ. ಅಲ್ಲ, ಅವರು ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು. ಕೃಷ್ಣ ಬರದೇ ಇದ್ದರೆ, ಇವತ್ತು ನಮ್ಮ ಮನೆಯಲ್ಲಿ ತೆಗೆದುಕೊಂಡು ಹೋಗದೇ ಇದ್ದರೆ ಅವ್ರು ಊಟ ಮಾಡ್ತಿರ್ಲಿಲ್ಲ ಅವತ್ತಿನ ದಿವಸ. ಅಷ್ಟು ತನ್ನಲ್ಲಿ ಶ್ರದ್ಧೆ ಭಕ್ತಿಯನ್ನು ಪರಮಾತ್ಮ ಬೆಳೆಸಿದ್ದ. ಮಧ್ಯ ಮಧ್ಯದಲ್ಲಿ ನನ್ನ ಮಗ ದೇವರು ಅಂತ ಅನ್ನೋದನ್ನು ಮರೆತು ಬಿಡ್ತಿದ್ಲು ಯಶೋಧಾದೇವಿ. ಮತ್ತೆ ಸಾಮಾನ್ಯರಂತೆ ವ್ಯವಹಾರ ಮಾಡ್ತಾ ಇದ್ಲು. ಅವಳಿಗೆ ಪಾಪ ಬರಬಾರದು, ಅವಳನ್ನು ಉದ್ಧರಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಪರಮಾತ್ಮ ಒಂದು ದಿವಸ ಬಲರಾಮ ನೋಡುವಂತೆ ಮಣ್ಣನ್ನು ತಿಂದ ನಾಟಕ ಮಾಡ್ತಾನೆ. ಬ್ರಹ್ಮ ಭಕ್ಷೀತಿ ಮಾತು. ಆಗ ಯಶೋದೆ ಬಂದು ಕೇಳ್ತಾಳೆ, ಏನ್ ಕೃಷ್ಣ, ಮನೆಯಲ್ಲಿ ಏನ್ ಕಡಿಮೆ ಆಗಿದೆಯೋ, ಯಾಕೆ ಈ ಮಣ್ಣನ್ನು ತಿಂದಿಯೋ? ಆಗ ಕೃಷ್ಣ ಹೇಳ್ತಾನೆ, ಯಶೋದೆಯಮ್ಮ, ಮೈ ನಹಿ ಮಾಖನ ಖಾಯೋ, ಮೈ ನಹಿ ಮಿಟ್ಟಿ ಖಾಯೋ. ಯಶೋದೆಯಮ್ಮ, ಮೈ ನಹಿ ಮಿಟ್ಟಿ ಖಾಯೋ. ನಾನು ತಿಂದಿಲ್ಲ ಅಂತ ಹೇಳ್ತಾನೆ. ಆದರೆ ಬಾಯಿ ಮುಚ್ಕೊಂಡಿದ್ದ, ನಾನು ಮಣ್ಣು ತಿಂದಿಲ್ಲ ಅಮ್ಮ, ನಾನು ಮಣ್ಣು ತಿಂದಿಲ್ಲ ಅಮ್ಮ. ಮತ್ತೆ ಬಾಯಿ ಮುಚ್ಕೊಂಡು ಯಾಕೋ ಅಮ್ಮ? ಕೇಳ್ಬೇಡ, ಕರೆ ಹೇಳು ಅಮ್ಮ, ಕೇಳ್ಬೇಡ, ನಿಜ ಹೇಳು ಅಮ್ಮ, ಕೇಳಬೇಡ. ಬಾಯಿಗೆ ಮುಚ್ಕೊಂಡಿದ್ದಿ ಅಮ್ಮ, ನಿಂಗೆ ನೋಡ್ಲಿಕ್ಕೆ ಆಗಂಗಿಲ್ಲಮ್ಮ. ನಿನ್ನ ಬಾಯಿ ನೋಡ್ಕೊಳಿಕ್ಕೆ ಆಗಂಗಿಲ್ಲ. ನಾನು ಎದೆ ಹಾಲು ಕುಡಿಸೇನು ನಿನಗೆ? ದಿನ ನಿನ್ನ ಮುಖ ನೋಡ್ತೀನಿ, ನಾನು ಮುಖ ನೋಡ್ಕೊಳಿಕ್ಕೆ ಆಗಂಗಿಲ್ಲ. ಇಲ್ಲ ಅಮ್ಮ, ಇವತ್ತು ನೀವು ನೋಡ್ಲಿಕ್ಕೆ ಆಗಂಗಿಲ್ಲ. ಕೈ ತೆಗಿ, ಬಾಯಿ ತೆಗೆದು ತೋರಿಸು, ಆಮೇಲೆ ನಂಗೆ ವಿಶ್ವಾಸ ಬರ್ತದೆ. ಆಗ ಪರಮಾತ್ಮ ಮೈ ನಹಿ ಮಾಟಿ ಖಾಯೋ ಅಂತಂದವನು ಮೈನೇ ಹಿ ಮಾಟಿ ಖಾಯೋ ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಾನೆ. ಮಾಡಿದ ಕ್ಷಣಕ್ಕೇನೆ ಕೃಷ್ಣ ಮಾಡಿದ್ದಾನೆ. ಯಶೋಧೆಯನ್ನು ನೋಡ್ತಾ ಇದ್ದಾಳೆ. ಮೊದಲು ಭೂಮಂಡಲ ಗರ ತಿರುಗ್ತಾ ಇದೆ. ಆನಂತರ ಅದರ ಮೇಲೆ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಆನಂತರ ವಿಶ್ವ, ಅನಂತರ ಎಲ್ಲ ವಿಶಾಲವಾಗಿರ್ತಕ್ಕಂಥ ಜಗತ್ತು. ಆ ಜಗತ್ತಿನ ಮಧ್ಯದಲ್ಲಿ ಭರತಖಂಡದಲ್ಲಿ ಭಾರತ ದೇಶದಲ್ಲಿ ಆ ಒಂದು ವೃಂದಾವನ ಗೋಕುಲದಲ್ಲಿ ಕೃಷ್ಣ ಬಾಯಿ ಮಾಡಿದ್ದಾನೆ. ತಾನು ನೋಡ್ತಾ ಇದ್ದಾಳೆ. ಆ ದೃಶ್ಯವನ್ನು ನೋಡಿದ್ಲು. ನೋಡ್ತಾ ತಲೆ ತಿರುಗ್ತಾ ಇತ್ತು, ಮೂರ್ಛೆ ಬಂದಂತೆ ಆಯಿತು. ಇನ್ನೇನು ಬೀಳ್ಬೇಕು, ಕೃಷ್ಣ ಕೈ ಹಿಡಿದಿದ್ದಾನೆ, ಬಾಯಿ ಮುಚ್ಚಿದ್ದ. ಅಮ್ಮ ಶಾಂತ. ಯಶೋಧ ಕೈ ಜೋಡಿಸ್ತಾಳೆ.
ಪರಮಾತ್ಮ ಮಣ್ಣ್ಯಾಕಪ್ಪ, ಸಂಪೂರ್ಣ ಜಗತ್ತನ್ನೇ ನುಂಗ್ತಕ್ಕಂಥ ವ್ಯಕ್ತಿ ನೀನು. ಅದಕ್ಕೆ ಮೈನೇಹಿ ಮಾಟಿ ಕಾಯು ಅಂತ ತಿಳ್ಕೊಂಡಂತ ಹೇಳಿ, ಮಾಟಿ ಅಂತ ತಿಳ್ಕೊಂಡಂದು ಮೃತ್ಯು ಪೃಥ್ವಿ ಉಪಲಕ್ಷಣತೆಯ ಸಂಪೂರ್ಣ ಜಗತ್ತು ನಾನು ಪ್ರಳಯ ಕಾಲದಲ್ಲಿ ತಿಂತೇನೆ ಅಂತ ನಾನು ಸಾಕ್ಷಾತ್ ಭಗವಂತ. ಸಾಮಾನ್ಯ ಬಾಲಕನಲ್ಲ ಅಮ್ಮ, ನನ್ನನ್ನು ಪರಮಾತ್ಮ ಅಂತೇಳಿ ಉಪಾಸನೆ ಮಾಡು. ನಿನ್ನನ್ನು ಮೋಕ್ಷಕ್ಕೆ ನಾನು ತಪ್ಪದೇ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಪರಮಾತ್ಮ ಮೃನ್ಮಾ ಭಕ್ಷೀತಿ ಮಾತು ಸ್ವವದನ ಗಜಗದ್ ಭಾಸಯನ್ ಭಾಸತಾಮ್ಮೆ. ಆ ಜಗದ್ಭಾಸಯನ್ ಕೃಷ್ಣ, ನೀನು ಅಮ್ಮನ ಬಾಯಿಯಲ್ಲಿ ಏನು ಜಗತ್ತನ್ನು ತೋರಿಸಿದೆ, ಮೇ ಭಾಸತ, ನನಗೂ ಸ್ವಲ್ಪ ತೋರ್ತಪ್ಪ, ನಾನು ನಿನ್ನ ಭಕ್ತ ಅಲ್ಲೇನು? ಯಶೋದೆ ಮೇಲೆ ಅಷ್ಟೇ ಪಾರ್ಟಿಯಾಲಿಟಿ ಮಾಡ್ತೀನಿ. ಎಷ್ಟು ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳವರು. ಜಗದ್ಭಾಸಯನ್ ಭಾಸತಾಮ್ಮೆ, ಪರಮಾತ್ಮ ನನಗೂ ಕೂಡ ಆ ರೀತಿಯಾದಂಥ ಜಗತ್ತನ್ನು ತೋರಿಸುವಂತೆ ಕೂಡ ಕೇಳ್ಕೊಳ್ತಾ ಇದ್ದಾರೆ. ನಾವು ಎಂದಾದರೂ ಕೇಳಿದ್ದೇವೆ? ಕೇಳದ್ ನೋಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇಲ್ಲ, ಕೇಳುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ನಮಗೆ ದುಡ್ಡು ಬೇಕು, ನಮಗೆ ಒಳ್ಳೆ ಮನೆ ಬೇಕು, ನಮಗೆ ಪ್ರಮೋಷನ್ ಬೇಕು. ಪರಮಾತ್ಮ ಬೇಡ, ಪರಮಾತ್ಮನ ಈ ಜಗತ್ತು ಬೇಡ. ಪರಮಾತ್ಮ ಹೇಳ್ತಾನೆ, ನನ್ನ ಬಾಯಿಯಲ್ಲಿ ಯಾಕೆ ನೋಡ್ತೀರಿ? ಈ ಸಂಪೂರ್ಣ ಜಗತ್ತನ್ನು ಕಣ್ಣಿಂದ ನೋಡಿ. ನನ್ನ ವಿರಾಟ್ ರೂಪ ಇದು. ನನ್ನ ದರ್ಶನ ಎಲ್ಲಿ ಬೇಕಾದಲ್ಲಿ ನೀವು ಮಾಡ್ಬೋದು. ಸೂರ್ಯನಲ್ಲಿ ನನ್ನ ಕಣ್ಣುಗಳನ್ನು ನೀವು ನೋಡ್ಬೋದು. ಆ ನಂತರ ನನ್ನ ಬಾಯಿಂದ ಬ್ರಾಹ್ಮಣರನ್ನು ನೋಡಿದಾಗ ನನ್ನ ಮುಖ ನಿಮ್ಗೆ ನೆನಪಾಗಬೇಕು, ಅಗ್ನಿಯನ್ನು ನೋಡಿದಾಗ ನನ್ನ ಮುಖ ನೆನಪಾಗಬೇಕು. ಬ್ರಾಹ್ಮಣೋಸ್ಯ ಮುಖ ಮಾಸೀತ್, ಕ್ಷತ್ರಿಯರನ್ನು ನೋಡಿದಾಗ ಮುಖಾದ ಅಗ್ನಿಶ್ಚೇಂದ್ರಶ್ಯ, ಅಗ್ನಿ ಇಂದ್ರ ಬ್ರಾಹ್ಮಣರು ಪರಮಾತ್ಮನ ಮುಖದಿಂದ ಹುಟ್ಟಿದ್ದಾರೆ. ಬಾಹೋ ಕ್ಷತ್ರಿಯ ರಾಜನ್ಯ, ಕ್ಷತ್ರಿಯರನ್ನು ನೋಡಿದಾಗ ದೇವರ ಭುಜ ನೋಡಿದ ಆ ಒಂದು ಆನಂದ ಆಗಬೇಕು. ವೈಶ್ಯರನ್ನು ನೋಡಿದಾಗ ಪರಮಾತ್ಮನ ಆ ತೊಡೆ ಭಾಗವನ್ನು ನೋಡಿರ್ತಕ್ಕಂಥ ಭಾಗ ನೆನಪಾಗಬೇಕು. ಶೂದ್ರನ್ನು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮನ ಪಾದಾರವಿಂದಗಳನ್ನು ನೋಡಿದ ಆ ಒಂದು ಆನಂದ ಆಗಬೇಕು. ಪರಮಾತ್ಮ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಾಂತ, ಒಂದು ಜಗತ್ತಿನಲ್ಲಿ ತನ್ನ ನೆನಪು ಕೊಡೋದಕ್ಕೋಸ್ಕರ ಎಂಥ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದ. ಈ ರೀತಿಯಾಗಿ 2ನೇ ಶ್ಲೋಕದಲ್ಲಿ ಮುಖದಲ್ಲಿ ತೋರಿಸಿದ ವಿಶ್ವ, ನಾಮಕರಣ, ಆನಂತರ ಬಾಲಲೀಲೆಗಳು, ಗೋಪಿಕಾಸ್ತರಿಯರನ್ನು ಸಂತೋಷಪಡಿಸಿ ಅವರಿಗೆ ಪುಣ್ಯವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ, ತನ್ನ ತಾಯಿಗೆ ಮಣ್ಣು ತಿಂದ ನೆವದಿಂದ ಜಗತ್ತನ್ನು ತೋರಿಸಿದ ಲೀಲೆಯನ್ನು ಮಾಡಿದ ಆ ಭಗವಂತ. ಇಷ್ಟೆಲ್ಲ ವಿಚಾರಗಳನ್ನು 2ನೇ ಶ್ಲೋಕದಲ್ಲಿ ನಮಗೂ ಇಂಥ ಒಂದು ನಿನ್ನ ರೂಪ ತೋರಿಸುವಂತಿಕೊಂಡಂತನ್ನುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ, ಯೋ ಮಾತುರ್ಜೃಂಭಮಾಣೋ ಜಗದಿದಮಖಿಲಂ ದರ್ಶಯನ್ ಅಂಕರೂಢೋ ಗರ್ಗೆ ನಾಚೀರ್ಣ ನಾಮ ಕೃತರುಚಿರ ಮಹಾಬಾಲಲೀಲೋ ವಯಸ್ಸೈ. ಒಬ್ಬನೇ ಮಾಡಲಿಲ್ಲ, ವಯಸ್ಸೈಹಿ, ತನ್ನ ಗೆಳೆಯರ ಜೊತೆಯಲ್ಲಿ. ಅವನ ಗೆಳೆಯರು ಯಾರು? ಅವನ ಗೆಳೆಯರು ಪ್ರಹ್ಲಾದ, ಧ್ರುವ, ನಾರದ, ಬ್ರಹ್ಮಾದಿ ದೇವತೆಗಳಂತೂ ಸರಿಯೇ ಸರಿ. ಅನುಸಂಧಾನ ಮಾಡಿದರೆ ನಾವು ಕೂಡ, ಯಾಕೆ ಅವಿಜ್ಞಾತ ಸಖ, ನಮಗೆ ಗೊತ್ತಿಲ್ಲದೆ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಯಾವಾಗಲೂ ಸಹಾಯ ಮಾಡತಕ್ಕಂಥ ಅದ್ಭುತ ಮಿತ್ರ ಆ ಪರಮಾತ್ಮ. ಪರಮಾತ್ಮನ ಜೊತೆಯಲ್ಲಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥವರೆಲ್ಲ ದೇವತೆಗಳು ಗೋಪಾಲಕರಾಗಿ ಹುಟ್ಟಿದ್ದಾರೆ. ಗಂಧರ್ವರು ಗೋಪಾಲಕರಾಗಿ ಹುಟ್ಟಿದ್ದಾರೆ. ಪರಮಾತ್ಮನ ಆ ಸಾನ್ನಿಧ್ಯವನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಇಂಥ ಅದ್ಭುತ ಲೀಲೆಯನ್ನು ತೋರಿಸಿದ್ದಾನೆ.
ಮೂರನೇ ಶ್ಲೋಕ. ದಧ್ನೋ ಮತ್ರಸ್ಯ ಭಂಗಾತ್ ಉಪಗತಮಿತರುಷಾ ನಂದ ಪತ್ನ್ಯಾಥ ಬದ್ಧಃ ಕೃಚ್ಛ್ರೀಣೋಲೂಕಲೆ ಯೋ ಧನಪತಿ ತನಯೋ ಮೋಚಯಾಮಾಸ ಪಾಶಾಪಾತ ನಂದಾದ್ಯೈಃ ಪ್ರಾಪ್ಯ ವೃಂದಾ ವನಮಿಹ ರಮಯನ್ ವೇಣುನಾದಾದಿವಿರ್ಯೋ ವತ್ಸಾನ್ ಪಾನ್ ವತ್ಸರೂಪಂ ಕ್ರತುಭುಗು ಅರಿಮಥೋ ಪೋಥಯನ್ನೋ ಅವತಾಸ್ಮಾನ್ ಅನ್ನೋ ಅವತಾನ್ಮಾಂ. ಯಶೋಧಾದೇವಿ ಬೆಳಗ್ಗೆ ಎದ್ದು ಮೊಸರನ್ನು ಕಡಿತಾ ಇದ್ದಾಳೆ. ಕೃಷ್ಣ ಬರ್ತಾನೆ. ಅಮ್ಮ, ನನಗೆ ಈಗಲೇ ಹಾಲು ಕೊಡು, ಹಸಿವೆ ಆಗದು, ಹೀಗೆ ಹಾಲು ಕೊಡು, ನನಗೆ ಹಾಲು ಕೊಡು. ಅಲ್ಲೋ ಕೃಷ್ಣ, ಹಾಲು ಕಾಯಿಸ್ಲಿಕ್ಕೆ ಇಟ್ಟೇನು, ಈಗ ಒಂದು 2 ನಿಮಿಷ ಕಾಯ್ದು ಬರ್, ಸ್ವಲ್ಪ ಬೆಣ್ಣೆ ಬರಲಿ, ಹಾಲು ಕೊಡಿಸ್ತೇನೆ. ಪರಮಾತ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿದ, ಹಾಲು ಕುಡಿಸ್ತೇನೆ, ತೀನಿ ಯಾಕೆ ಕುಡಿಸೀಗ, ನಿನಗೆ ಹಾಲು ಹೆಚ್ಚೋ ನಾ ಹೆಚ್ಚು, ಈ ಮೊಸರು ಹೆಚ್ಚು, ಬೆಣ್ಣೆ ಬರ್ಬೇಕಂತ ಬೆಣ್ಣೆ ಹೆಚ್ಚೋ ನಾ ಹೆಚ್ಚು. ಆ ಕಾಲದಲ್ಲಿ ಪರಮಾತ್ಮ ಆಗ್ರಹ ಮಾಡಿದ್ದಾನೆ, ಆಗ್ಲಪ್ಪ ಕೂಡು, ನಾನು ಕೊಡ್ತೀನಿ ಹಾಲು ಅಂತ ತಿಳ್ಕೊಂಡಂತೇಳಿ ಕಡೆಯದನ್ನು ನಿಲ್ಲಿಸಿದ್ದಾಳೆ. ಹಾಲಿನ ಲೋಟ ಕೈಯಲ್ಲಿ ತೆಗೆದುಕೊಂಡಿದ್ದಾಳೆ. ಅಷ್ಟಲ್ಲಿ ಒಳಗೆ ಹಾಲು ಉಕ್ಕಿದ, ಇನ್ನೊಂದು ಪಾತ್ರೆಯಲ್ಲಿ ಹಾಲು ಇಟ್ಟಿದ್ಲು, ಉಕ್ಕಿದ ಸಂದರ್ಭ ಬಂತು. ಕೃಷ್ಣ ಕೂಡು, ಹೋಗಿ ಹಾಲು ಇಳಿಸಿ ಬರ್ತೀನಿ ಅಂತ ತಿಳ್ಕೊಂಡಂತರೊಳಗೆ ಹೋದ. ತನ್ನ ಭಕ್ತರು ತನ್ನನ್ನು ಬಿಟ್ಟು ಇನ್ನೊಬ್ಬರನ್ನು ದೊಡ್ಡವರು ಅಂತ ತಿಳಿದುಕೊಳ್ಳೋದು ಪರಮಾತ್ಮನಿಗೆ ಸರಿ ಬೀಳೋದಿಲ್ಲ. ಯಾಕೆ ಇನ್ನೊಬ್ಬ ದೊಡ್ಡವರು ಇಲ್ಲೇ ಇಲ್ಲ. ಇಲ್ಲದೆ ಇರ್ತಕ್ಕಂಥವ್ರು ಹಿಂದೆ ಹೋದರೆ ಪರಮಾತ್ಮ ಅಂತದ್ದು ಅನನ್ಯ ನನ್ನವರ ಸರ್ವೋತ್ತಮನಾದಂಥವನು ಇವನೇ, ಪರಮಾತ್ಮ ಒಬ್ಬನೇ. ಶ್ರೀಕೃಷ್ಣನನ್ನು ಬಿಟ್ಟು, ಅಂದರೆ ಶ್ರೀಕೃಷ್ಣನ ಉಳಿದ ಅವತಾರಗಳೆಲ್ಲ ರೂಪಗಳು, ಪರಮಾತ್ಮನನ್ನು ಬಿಟ್ಟು ದೊಡ್ಡವರು ಯಾರೂ ಇಲ್ಲ ಅನ್ನುವ ಚಿಂತನೆ ಪ್ರತಿ ಕ್ಷಣದಲ್ಲಿ ಇರಬೇಕು. ನಮಗೆ ನಮ್ಮ ದುಡ್ಡು ಮುಖ್ಯವಾಗಬಾರ್ದು, ನಮ್ಮ ಸಂಸಾರ ಮುಖ್ಯವಾಗಬಾರ್ದು. ನಮಗೆ ಮುಖ್ಯವಾಗಬೇಕು ಪರಮಾತ್ಮ, ನಮಗೆ ಮುಖ್ಯನಾಗಬೇಕು ಶ್ರೀಹರಿ. ಇದನ್ನು ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ದ, ಕಡಗೋಲು ತಗೊಂಡ, ಗಡಿಗೆ ಟಪ್ ಅಂತ ಹೊಡೆದ, ಮೊಸರೆಲ್ಲ ಕೆಳಗೆ ಬಂತು, ಮೇಲೆ ಬೆಣ್ಣೆ ಬಂದಿತ್ತು, ತಗೊಂಡ ತಿಂದ. ಅಷ್ಟರಲ್ಲಿ ಯಶೋಧ ಟಪ್ ಅಂತ ಶಬ್ದ ಕೇಳಿ ಹೊರಗೆ ಬರ್ತಾಳೆ. ಅಂಗಳೆಲ್ಲ ಮೊಸರಾಗ್ಬಿಟ್ಟು ಬೆಣ್ಣೆಯನ್ನು ತೆಗೆದುಕೊಂಡು ತಿಂತಾ ಇದ್ದಾನೆ. ತನ್ನ ಮನೆ ಪಾತ್ರೆ ಒಡೆದ ಅಂತ ತಿಳ್ಕೊಂಡಂತೇಳಿ ಯಶೋಧಾದೇವಿಗೆ ಸಿಟ್ಟು ಬಂದಿದೆ. ದದ್ನೋ ಮತ್ರಸ್ಯ ಭಂಗಾತ್ ಉಪಗಮಿತ ಋಷಾ, ಸಿಟ್ಟು ಬಂತ ಅವಳಿಗೆ. ಆಗ ಇಷ್ಟು ತ್ರಾಸು ಕೊಟ್ಟಿಯಲ್ಲ, ಬಾ ಇವತ್ತು ನಿಮ್ಗೆ ಬುದ್ಧಿ ಕಲಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಅಲ್ಲೇ ಒಂದು ಕೋಲಿತ್ತು, ಸಣ್ಣ ಕೋಲು ತಗೊಂಡ ಆ ಕ್ಷಣಕ್ಕೇನೆ ಪರಮಾತ್ಮ ಜಿಗಿದಿದ್ದಾನೆ ಅಂಗಳಕ್ಕೆ. ಜಿಗಿದು ಹೊರಗೋಡ. ಇವತ್ತು ನೀನು ಬಿಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಯಶೋದೆ ಅವನನ್ನು ಬೆನ್ನತ್ತಿದ್ದಾಳೆ. ಶುಕಾಚಾರ್ಯರು ಭಾವುಕರಾಗಿ ಹೇಳ್ತಾಳೆ, ಯಾರನ್ನ ಬೆನ್ನು ಹತ್ತಿದ ಈ ಕೃಷ್ಣ? ಗೋಪ್ಯನ್ವಧಾವನ್ ನಯಮಾಸ ಯೋಗಿನಾಂ, ದಶಮಸ್ಕಂದದ 11ನೇ ಅಧ್ಯಾಯದಲ್ಲಿ ಶುಕಾಚಾರ್ಯ ಅಂತಾರೆ, ಯೋಗಿನಾಂ ಕ್ಷಮಂ ಪ್ರವೇಷ್ಟುಂ ತಪಸೇರಿತಂ ಮನಃ. ಲಕ್ಷ ಲಕ್ಷ ಕೋಟಿ ಕೋಟಿ ಯೋಗಿಗಳು, ಸರ್ವಸಂಗ ಪರಿತ್ಯಾಗಿಗಳು, ಸಾವಿರಾರು ವರ್ಷಗಳಿಂದ
ಇವನನ್ನು ತನ್ನ ಹತ್ತಿರ ಕರೆಸಿಕೊಳ್ಬೇಕು, ಇವನು ನಮ್ಮ ಹೃದಯದಲ್ಲಿ ಬರಬೇಕು ಅಂತೇಳಿ ದಾರಿ ಕಾಯ್ತಾ ಇದ್ದಾರೆ. ಅವನು ಬೆನ್ನಟ್ಟಿದ್ದಾರೆ. ನಿಂದ್ರ ಪರಮಾತ್ಮ ನನ್ನ ದರ್ಶನ ಕೊಡಬೇಕು ಅಂತೇಳಿ ಬೆನ್ನಟ್ಟಿದ್ರು ಅವ್ರ ಕೈಗೆ ಸಿಗದೇ ಇರತಕ್ಕಂಥ ಇಂಥ ಕೃಷ್ಣನ್ ನಾನು ಹಿಡಿತೀನಿ ಅಂತೇಳಿ ಈ ಹೆಣ್ಮಗಳು ಓಡ್ತಾ ಇದ್ದಾಳಲ್ಲ. ಅನ್ವಂಚಮಾನ ಜನನಿ ಬೃಹಚ್ಚಲೆ ಶ್ರೋಣಿ ಭರಾಕ್ರಾಂತ ಗತಿ ಸ್ವಮಧ್ಯಮ. ಅದರಲ್ಲಿಯೂ ಕೂಡ ಹೆಣ್ಮಗಳು ಓಡ್ಲಿಕ್ಕೆ ಆಗೋದಿಲ್ಲ, ಎದೆ ಭಾರ ಬೇರೆ. ಓಡ್ತಾ ಇದ್ದಾಳೆ, ಮೈಯೆಲ್ಲ ಬೆವರಿದೆ. ಪರಮಾತ್ಮ ಒಂದು ಅರ್ಧ ತಾಸು 1 ತಾಸು ಓಡಾಡಿಸಿದ್ದಾನೆ. ಮೈಯೆಲ್ಲ ಬೆವರು, ಮಧ್ಯದಲ್ಲಿ ತಲೆ ತಿರುಗಿದಂತೆ ಮಾಡ್ತಾ ಇದ್ದಾಳೆ. ಇನ್ನು ಭಾಳ ಓಡಾಡಿಸಿ ಉಪಯೋಗ ಇಲ್ಲ ಅಂತೇಳಿ ಕೃಷ್ಣ ನಿಂತಿದ್ದಾನೆ. ಹತ್ತಿರ ಬಂದಿದ್ದಾಳೆ. ಕೃಷ್ಣ ಹೇಳ್ತಾನೆ, ಅಮ್ಮ ಆ ಬೆತ್ತ ಎಸಿ ಇಲ್ಲದೆ ನಾನು ನಿನ್ನ ಕೈಲಿ ಸಿಕ್ಕೋದಿಲ್ಲ. ಬೆತ್ತ ಎಸಿ ಅಂತನ್ನುವಾಗ ಆ ಕೃಷ್ಣ ಹೇಗಿದ್ದ ಶುಕಾಚಾರ ವರ್ಣನೆ ಮಾಡ್ತಾರೆ. ಕೃತಾಗಸಂ ತಂ ಪ್ರರುದಂತಮಕ್ಷಿಣಿ, ಇನ್ನೇನು ಹೊಡಿತಾಳ್ ಬಾ ಅಂತ ತಿಳ್ಕೊಂಡು ಅಂತೇಳಿ ಹೀಗೆ ಬಗ್ಗಿ, ಹೇಗೆ ಹೊಡಿತಾ ಇದ್ರೆ ಬೇಡ ಅಂತ ತಿಳ್ಕೊಂಡು ಅಂತೇಳಿ ಮಾಡ್ತಾರೆ. ಹೀಗೆ ಬಗ್ಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಪ್ರರುದಂತಮಕ್ಷಿಣಿ ಕಷಂತಮಸ್ಮಿನ್ ಮಷಿಣಿ ಸ್ವಪಾಣಿನ. ಮಧ್ಯದಲ್ಲಿ ಕಣ್ಣೀರನ್ನು ಒರೆಸ್ಕೊಳ್ತಾ ಇದ್ದಾನೆ, ಮಧ್ಯದಲ್ಲಿ ಕಣ್ ತಿಕ್ಕೊಳ್ತಾ ಇದ್ದಾನೆ. ಈ ಕಣ್ ತಿಕ್ಕೊಳ್ಳುವಾಗ ಅವರಮ್ಮ ಹಚ್ಚಿದ ಕಾಡಿಗೆ ಮುಖ ಎಲ್ಲ ಕಪ್ಪಾಗಿದೆ. ಕಸಯನ್ ಮನಿಷಿಣಿ ಸ್ವಪಾಣಿನ, ಮಷಿಣಿ ಸ್ವಪಾಣಿನ. ಮಷಿ ಅಂತನ್ನೋ ಶಬ್ದ, ಮಸಿ ಅಂತನ್ನೋ ಶಬ್ದ ನಾವು ಸಣ್ಣವರಿರುವಾಗ ನಮಗೆ ಕಲಂ ಮಸಿ ಕೊಡ್ರಿ ಅಂತ ಹೇಳಿ ಟಾಕು ಮಸಿ ಶಬ್ದಕ್ಕೆ ಸಂಸ್ಕೃತ ಶಬ್ದ ಇದು. ಆ ಕಪ್ಪಾದ ಕಾಡಿಗೆ ಎಲ್ಲ ಮುಖಕ್ಕೆಲ್ಲ ಅಡ್ಕೊಂಡ್ಬಿಟ್ಟಿದೆ. ಬುದ್ಧಿ ಕ್ಷಮಾಣಂ ಭವವಿಲ್ಲ ಲೇಕ್ಷಣ. ಹೀಗೆ ಹೊಡಿಬೇಡ ಅಂತ ತಿಳ್ಕೊಂಡಂತೇಳಿ ಅತ್ಯಂತ ಕಣ್ಣೀರನ್ನು ಸುರಿಸ್ತಾ ತನ್ನ ಕಡೆ ನೋಡ್ತಾ ಇರತಕ್ಕಂಥ ಅವನನ್ನು ನೋಡಿ ಆ ಕಾಲದಲ್ಲಿ ಯಶೋದೆಗೆ ಆ ಕಣ್ಣೀರನ್ನು ನೋಡಿ ಮನಸ್ಸು ಕರಗೋಗ್ಬಿಟ್ಟಿದೆ. ತ್ಯಕ್ತ್ವಾ ಯವಷ್ಟ್ಯಂ, ಹೆಸರು ಬಿಟ್ಲು, ಎಂತ ಈ ಮಗುವನ್ನು ಹೊಡಿಲಿಕ್ಕೆ ಹೊರಟಿದ್ನಲ್ಲ ನಾನು ಅಂತ ತಿಳ್ಕೊಂಡಂತ. ಶ್ರೀಕೃಷ್ಣನ ಮುಂದೆ ಮದುವೆ ಆಯಿತು. ಅಲ್ಲಿ ಅದೆಲ್ಲ ಬೇಕಾದ ಚರಿತ್ರೆ ಇದೆ. ಸಂದರ್ಭ ಬಂತು ಅಂತ ಹೇಳ್ತಾನೆ. ಮದುವೆ ಆದ ಕ್ಷಣಕ್ಕೇನೆ ಕೃಷ್ಣ ಭೇಟಿಯಾಗ್ಲಿಕ್ಕೆ ಬಂದ. ಯಶೋದ ದೇವಕಿ ಮಾತಾಡಲಿಲ್ಲ. ಅಮ್ಮ ಯಾಕಮ್ಮ ಸಿಟ್ಟು ಬಂತು ನಿನಗೆ? ನೀ ಬೇಡ, ನನ್ನ ಮಗಾಗಿ ನೀನು ನನಗೆ ಅನ್ಯಾಯ ಮಾಡಿದ್ದು, ಹೋಗು. ಏನಮ್ಮ ನಾ ಏನು ಅನ್ಮಾನ ಮಾಡೀನಿ? ಬ್ಯಾಡಂತೇನಿಲ್ಲ, ಹೋಗು. ಇಲ್ಲ ನೀ ಹೇಳಲಿಕ್ಕೆ ಬೇಕು. ಅಲ್ಲೋ, ನಾ ಸ್ವಂತ ತಾಯಿ, ನನಗೆ ಒಂಚೂರು ಬಾಲ್ಯಲ್ಲ ತೋರಿಸ್ಲಿಲ್ಲ. ಎಲ್ಲರೂ ವರ್ಣನೆ ಮಾಡ್ತಾರೆ, ಕೃಷ್ಣ ಸಣ್ಣವಿದ್ದಾಗ ಯಶೋಧಾದೇವಿಗೆ ಮನೆಯೊಳಗೆ ಗಡಿಗೆ ಹೊಡಿತಿದ್ದ, ಆ ನಂತರ ಮತ್ತೊಂದು ಮಾಡ್ತಾ ಇದ್ದ, ಆ ನಂತರ ಹೊಡ್ಲಿಕ್ಕೆ ಬಂದಾಗ ಕಣ್ಣೀರು ಸುರಿಸ್ತಾ ಇದ್ದ, ಭಯದಿಂದ ರೂಪ ತೋರಿಸ್ತಾ ಇದ್ದ, ಅಂಥ ಅದ್ಭುತ ರೂಪ ಅಂತೇಳಿ ಜ್ಞಾನಿಗಳು ವರ್ಣನೆ ಮಾಡ್ತಾರಪ್ಪ. ಒಂದು ಸರ್ತಿ ನಮ್ಗೆ ತೋರಿಸಿದೇನೋ ಅಂತ ತಿಳ್ಕೊಂಡಂತೇಳಿ. ಅಮ್ಮ ಅದೇನಮ್ಮ ತೋರಿಸ್ತೇನೆ, ತೋರಿಸು.
ಕೃಷ್ಣ ಸಣ್ಣ ಹುಡುಗನಾಗ್ಬಿಟ್ಟ. ಅಲ್ಲೇ ಒಂದು ಮಡಿಕೆ, ಮೊಸರು, ಬೆಣ್ಣೆ, ಆಯ್ತು ಹಾಲು ಕುಡಿಸು ಅಂತ ತಿಳ್ಕೊಂಡಂತಂದ. ದೇವಕ್ಕೆ ಹಾಲು ಅಂತ ತಿಳ್ಕೊಂಡಂದ. ಇಲ್ಲಿ ನೋಡ್ಲಿಕ್ಕೆ ಅಟ್ಟಲ್ಲಿ ಢಮ್ ಅಂತ ಹೊಡೆದ್ಬಿಟ್ಟ ಕಡೆಗೆ. ಆ ರಾಜ ದೇವಕ್ಕೆ ರೂಮ್ ಎಲ್ಲ ಮೊಸರು ಆಯ್ತು, ಬೆಣ್ಣೆ ಆಯ್ತು. ಹೊಡೆದಿ ಅಂತ ತಿಳ್ಕೊಂಡಂತೇಳಿ ಅಲ್ಲೇ ಒಂದು ಕೋಲು ಹಿಡ್ಕೊಂಡು ಹೊರಟ್ಲು. ಅವಳು ಹಿಂದೆ ಓಡ್ತಾ ಇದ್ದಾನೆ, ದೇವಕ್ಕೆ ನೋಡ್ತಾ ಇದ್ದಾಳೆ. ಆ ನಂತರ ಈ ರೀತಿಯಾಗಿ ಹೊಡಿತೀನಿ ಅಂತ ತಿಳ್ಕೊಂಡಂತೇಳಿ ಅವಳು ಮರೆತು ಬಿಟ್ಟಿದ್ದಾಳೆ. ಇವ ಕೃಷ್ಣ ನಾಟಕ ಮಾಡ್ಲಿಕ್ಕೆ ತನ್ನ ಬಾಲ್ಯೆಲ್ಲ ತೋರಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಮಾಯಿಂದ ಮರೆತು ಬಿಟ್ಟಿದ್ದಾಳೆ. ತಾನೇ ಯಶೋದಾಗ್ಬಿಟ್ಟಿದ್ದಾಳು. ಆ ಕೃಷ್ಣ ಅಂತ ತಿಳ್ಕೊಂಡಂತೇಳಿ ಮುಖ ಮಾಡಿದ್ದಾನೆ. ಅಷ್ಟಲ್ಲಿ ಅವಳ ಮಾಯ ದೂರ ಮಾಡಿಬಿಟ್ಟ. ಯಶೋಧಾದೇವಿ ಬಂದು ಅಪ್ಕೊಂಡಿದ್ದಾಳೆ. ಕೃಷ್ಣ, ಸಂತೋಷ ಕೊಟ್ಟಿಯಪ್ಪ. ಎಷ್ಟೋ ದಿವಸದಿಂದ ಕೇಳಿ ನನಗೆ ಬಾಲ್ಯಲ್ಲೇ ಸಿಕ್ಕಿಲ್ಲಲ್ಲ ಅಂತಕೊಂಡಂತೇಳಿ ನಾನು ದುಃಖ ಪಡ್ತಿದ್ದೆ ಅಂತ ತಿಳ್ಕೊಂಡಂತೇಳಿ ಅಪ್ಕೊಂಡ್ಲು. ಆನಂತರ ಸಂತೋಷ ಪಡಿದ್ರ. ಮತ್ತೆ ಕೃಷ್ಣ ಮೊದಲಿನಂತೆ ರೂಪ, ಯುವಕನಾದಂಥ ರೂಪ ತೋರಿಸಿದ್ದ. ಈ ದೃಶ್ಯ ನೋಡಿರ್ತಕ್ಕಂಥವಳು ರುಕ್ಮಿಣಿ ದೇವಿ. ಅವತ್ತು ರಾತ್ರಿ ರುಕ್ಮಿಣಿ ರೂಮಿಗೆ ಬಂದ ಕೃಷ್ಣ. ಅವಳ ಮುಖ ಗೋಡೆಗಡೆ ಮಕ್ಕೊಂಡು ಕೂತ್ಕೊಂಡಿದ್ಲು. ಏನ್ ರುಕ್ಮಿಣಿ? ಏನ್ ರುಕ್ಮಿಣಿ? ಏನಾಯ್ತು ಹೇಳಲ್ಲ. ಬರೀ ಸಿಟಿ ಅಂದ್ರೆ ಏನು ಕಾರಣ ಹೇಳಲ್ಲ. ನಿಮ್ಮ ಅಮ್ಮಗೆ ಏನು ರೂಪ ತೋರಿಸಿರಿ, ಅದು ನಂಗೆ ತೋರಿಸ್ರಿ. ಏನ್ ರುಕ್ಮಿಣಿ? ಅವಾಗ ನೋಡಿಯಲ್ಲ ಮಮ್ಮಗೆ ತೋರಿಸೋ ಮುಂದೆ. ಇಲ್ಲ, ನನಗೀಗ ಸದ್ಯಕ್ಕೆ ನೀವು ಆ ಯಶೋಧ ಹೇಗೆ ಕಟ್ ಹಾಕಿದ್ಲು, ಆ ಕಟ್ ಹಾಕಂತ ಹಗ್ಗ, ಆ ಕಡಗೋಲು ಸಹಿತಾಗಿ ನನ್ನ ಎದುರು ನೀವು ಪ್ರತ್ಯಕ್ಷ ಆಗಬೇಕು. ಆ ರೂಪ ತೋರಿಸ್ಬೇಕು. ನಾನು ನಿಮ್ಮನ್ನು ಕಟ್ಟಾಕು. ಹಾಗೆ ಆಗಲಿ ಅಂತ ಹೇಳಿ ಆಗ ಯಶೋಧ ತನ್ನ ಕೃಷ್ಣ ಸಣ್ಣ ಆಗಿಬಿಟ್ಟ. ಆ ಕಾಲಕ್ಕೆ ಅಲ್ಲೇ ಒಂದು ಕಂಬಕ್ಕೆ ರುಕ್ಮಿಣಿ ಕಟ್ಟಿ ಹಾಕಿದ್ದಾಳೆ. ಪರಮಾತ್ಮನ ನೋಡಿ ಸಂತೋಷ ಪಟ್ಟಿದ್ದಾಳೆ, ಆನಂದ ಪಟ್ಟಿದ್ದಾಳೆ, ಸುಖ ಪಟ್ಟಿದ್ದಾಳೆ. ಆನಂತರ ಪರಮಾತ್ಮ ಆ ರೂಪವನ್ನು ಯಶೋದೆಗೊಮ್ಮೆ, ದೇವಕಿಗೊಮ್ಮೆ, ರುಕ್ಮಿಣಿಗೊಮ್ಮೆ ತೋರಿಸಿದ ಮಹಾರಾಜ. ರುಕ್ಮಿಣಿ ಹೇಳ್ತಾಳೆ, ಇಲ್ಲ ಪರಮಾತ್ಮ, ನಿನ್ನ ಈ ಬಾಲರೂಪ ನಾನು ದಿನಾಲು ನೋಡಬೇಕು ಅಂತ ಇಚ್ಛೆ ಇದೆ. ನಾನು ಇಚ್ಛಾ ಪೂರ್ಣ ಮಾಡು. ಆಗ್ಲಿ ನಿಂತುಕೊಂಡು ಅಂತ ಹೇಳ್ದ. ಮರುದಿವಸ ಬೆಳಗ್ಗೆ ವಿಶ್ವಕರ್ಮನನ್ನು ಕರೆಸಿದ. ವಿಶ್ವಕರ್ಮ, ನನ್ನೊಂದು ಕೈಯಲ್ಲಿ ಕಡಗೋಲು, ಇನ್ನೊಂದು ಕೈಯಲ್ಲಿ ಪಾಶ ಹಿಡಿದುಕೊಂಡಿರ್ತಕ್ಕಂಥ ಒಂದೊಂದು ಬಾಲರೂಪ ತಯಾರು ಮಾಡು. ಶ್ರೀಕೃಷ್ಣಂ ಮಂತಪಾಶಧರಂ, ತಲೆ ಮೇಲೆ ಜುಲ್ಪಿ ಸಹಿತವಾಗಿರ್ತಕ್ಕಂಥ ರೂಪವನ್ನೊಂದು ಮೂರ್ತಿ ತಯಾರು ಮಾಡಿಕೊಟ್ಟ. ರುಕ್ಮಿಣಿ ದಿನಾಲು ಅದನ್ನು ಪೂಜೆ ಮಾಡ್ತಾರೆ. ಅದೇ ಮುಂದೆ ಸಮುದ್ರ ಮಾರ್ಗದಿಂದ ಉಡುಪಿಗೆ ಬಂದಾಗ ಶ್ರೀ ಮಧ್ವಾಚಾರ್ಯರಿಗೆ ಸಿಕ್ಕಿದೆ. ಅದನ್ನೇ ಇವತ್ತು ಉಡುಪಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ರುಕ್ಮಿಣಿ ಸಾಕ್ಷಾತ್ ಪೂಜೆ ಮಾಡಿದ ಆ ರೂಪ. ಇಲ್ಲಿಯೂ ಕೂಡ ತ್ಯಕ್ತ್ವಾ ಯಷ್ಟಿಂ ಸುತಂ ಭೀತಂ ವಿಜ್ಞಾಯಾರ್ಭಕ ವತ್ಸಲ ಯೇಷ ಕಿಲ ತಂ ಬಂಧುಂ ದಾಮ್ನ ಅತದ್ವೀರ್ಯ ಕೋವಿದ. ಕೋಲ್ ಎಸದ್ ಬಿಟ್ಲು, ಬಂದು ಅಪ್ಕೊಂಡ್ಲು. ಮತ್ತೆರಡನೇ ನಿಮಿಷಕ್ಕೆ ಸಿಟ್ಟುವಂತಿಲ್ಲ. ಇಲ್ಲ ಕೃಷ್ಣ, ನೀ ಹಳ್ಳಿಕತ್ತಿದ್ದೆ ಅಂತ ತಿಳ್ಕೊಂಡಂತ ಹೇಳಿ ಕೋಲೇಸದೆ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನಡಿ, ನಿನ್ನ ಹೊರಡೆ ಕಟ್ಟಿ ಹಾಕ್ತೀನಿ. ನಿಮ್ಮಪ್ಪ ಬರತಕ್ಕಂಥ ಅಲ್ಲೇ ನಿಂದರು. ನಿಮ್ಮಪ್ಪ ಏನು ಶಿಕ್ಷೆ ಕೊಡ್ತಾನೆ, ಆಮೇಲೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಮನೆಯಲ್ಲಿರ್ತಕ್ಕಂಥ ಮಡಿಕೆ ಬಿಡಿತೀರಿ, ಸುಮ್ಮನೆ ಏನು ಉಕ್ಕಡೆ ಬಂದದೇನು?
ಅಂತ ತಿಳ್ಕೊಂಡು ಅಂತೇಳಿ ನಡಿ ಅಂತ ತಿಳ್ಕೊಂಡು ಅಂತ ಹೇಳೋದು. ಕೃಷ್ಣನ ಹಿಡ್ಕೊಂಡು ಮನೆಗೆ ಬಂದು ಭಕ್ತವಶ್ಯ ಅವಳಲ್ಲಿರ್ತಕ್ಕಂತಹ ಭಕ್ತಿಯ ಪ್ರೀತಿ ಒಳಗೆ ಬಂದ. ಆನಂತರ ಉತ್ತರ ಪ್ರದೇಶದ ಕಡೆಗೆ ಮರದ ಒರಳುಗಳು ಡಂಬ್ರೂ ಟೈಪಿನ ಇರ್ತದೆ, ಕೆಳಗೆ ಆಗಲ್ಲ, ಸ್ವಲ್ಪ ಸಣ್ಣದಾಗಿ ಮತ್ತೆ ಮೇಲೆ ಇರ್ತದೆ, ಮೇಲೆ ಕುಟ್ಲಿಕ್ಕೆ ನಿಂತ್ಕೊಂಡು ಕುಟ್ಟುವ ಹಾಗೆ ಕೂಡ್ಲಿಕ್ಕೆ ಆಗಂಗಿಲ್ಲ ಅಂತ ಕಾಣಿಸ್ತಾ ಬಂದಿರಿ ಇರಲಿ. ಅದಕ್ಕೆ ನಿಂದಿರಿಸಿ ಹಗ್ಗ ತಂದು ಕಟ್ಟಿರು. ತಮ್ಮತ್ವಾರ್ಭಕಮವ್ಯಕ್ತಂ ಮರ್ತ್ಯಲಿಂಗಂ ಅಧೋಕ್ಷಜಂ. ಶುಕಾಚಾರ್ಯ ಅಂತಾರೆ, ಯೇಷ ಕಿಲ ತಂ ಬಂಧುಂ. ಅವನ ಪರಾಕ್ರಮ, ಅವನ ಮಹತ್ವ, ಅವನ ಮಹಿಮ, ಅವನ ವ್ಯಾಪ್ತತ್ವ ತಿಳಿಯದೇ ಇದ್ದ ಯಶೋದೆ ಆ ಭಗವಂತನನ್ನು ಕಟ್ಟಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾಳೆ. ಎಂಥ ಕೃಷ್ಣವನು ನ ಚಾಂತರ ನ ಬಹಿರ್ಯಸ್ಯ. ಪರಮಾತ್ಮನಿಗೆ ಒಳಗು ಹೊರಗು ಅಂತಿಲ್ಲ, ಎಲ್ಲ ಕಡೆಗೆ ವ್ಯಾಪ್ತ. ಅವನಿಗೆ ಪೂರ್ವನೂ ಇಲ್ಲ, ಪಶ್ಚಿಮನೂ ಇಲ್ಲ. ಒಂದು ಮಧ್ಯದಲ್ಲಿದ್ರೆ ಪೂರ್ವ ಪಶ್ಚಿಮ, ಅವನೇ ಪೂರ್ವ ಅವನೇ ಪಶ್ಚಿಮ. ಪೂರ್ವ ಪರಂ ಬಹಿಶ್ಚಾಂತರ್ ಜಗತೋಯೋ ಜಗನ್ಮಯ. ಎಲ್ಲ ದಿಕ್ಕುಗಳನ್ನು ಮೀರಿ ಸಂಪೂರ್ಣವಾಗಿರ್ತಕ್ಕಂತಹ ಆಕಾಶವನ್ನು ಮೀರಿ ಇರತಕ್ಕಂತಹ ಆ ಅಪ್ರಾಕೃತ ಆಕಾಶವನ್ನು ಕೂಡ ಮೀರಿರ್ತಕ್ಕಂಥ ವ್ಯಕ್ತಿ. ಇಂತಹ ಶ್ರೀಕೃಷ್ಣನನ್ನ ತಮ್ಮತ್ವ ಅರ್ಭಕಂ ಅವ್ಯಕ್ತಂ, ಸಣ್ಣ ಮನುಷ್ಯ ಹುಡುಗ ಅಂತ ತಿಳ್ಕೊಂಡು ಅಂತೇಳಿ ಕಟ್ಟಬೇಕು ಅಂತ ತಿಳ್ಕೊಂಡು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. 2 ಬೆರಳು ಕಡಿಮೆ ಬಿತ್ತು. ಮತ್ತೊಂದು ಹಗ್ಗ ತರಿಸಿದ್ಲು. ಬೆಂಗುಲು ನಮಭೂತೇನ ಸಂದದೆ ಅನ್ಯಚ್ಚ ಗೋಪಿಕಾ. ಇನ್ನೊಂದು ಹಗ್ಗ ಸೇರಿಸಿದ್ಲು. ಮತ್ತೆ ಸುತ್ತಾಳೆ, ಮತ್ತೆರಡೇ ಬೆಳೆ ಕಡಿಮೆ ಬೀಳ್ತದೆ. ಯದಾಸೀತ್ ತದಪಿ ನ್ಯೂನಂ ತೇನಾನ್ಯದಪಿ ಸಂದದೆ. ಹೀಗೆ ಒಂದಕ್ಕೊಂದು ಸೇರಿ ಅವ್ರಿಗೆ ಇನ್ನೊಂದು ಹಗ್ಗ ತೊಗೊಂಬರು, ಇನ್ನೊಂದು ಹಗ್ಗ ತುಂಬ. ತನ್ನ ಗೆಳತಿಯರಿಗೆಲ್ಲ ಹೇಳ್ತಾ ಇದ್ದಾಳೆ, ರೋಹಿಣಿಗೆ ಹೇಳ್ತಾ ಇದ್ದಾಳೆ, ಇನ್ನೊಂದು ಹಗ್ಗ ತೊಗೊಂಡ್ಬನ್ನಿ ಅಂತ ಕೊಂಡಂತೇಳಿ. ಹಗ್ಗ ಗಂಟು ಹಾಕೋದು, ಸುತ್ತೋದು, ಮೈ ಎಲ್ಲ ಬೆವರಿದೆ. ಅಂತ ತಿಳ್ಕೊಂಡಂತೇಳಿ ಶ್ವಾಸ ಬಿಡ್ತಾ ಇದ್ದಾಳೆ. ಕಟ್ಕೊಂಡಿರ್ತಕ್ಕಂಥ ಆ ಹೆರಳು ಹಾಕೊಂಡು ಬುಚೋಡ ಅಂತ ತಿಳ್ಕೊಂಡು ಅಂತೇಳಿ ಕರೀತಾ ಇದ್ರು. ಕಬರಿ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಇದಕ್ಕೆ, ಕಬರಿ ಅಂತ ತಿಳ್ಕೊಂಡು ಅಂತೇಳಿ. ಈಗಿನ ಜನರಿಗೆ ಕಟ್ ಮಾಡೋದ್ರಿಂದ ಅದು ಗೊತ್ತೇ ಇಲ್ಲ. ಕೂದಲು ಬಿಟ್ಕೊಂಡಿರೋದೇ ಅಂತ ತಿಳ್ಕೊಂಡು ಅಂತೇಳಿ ಒಂದು ಫ್ಯಾಷನ್ ಬೇಡ. ನಾವು ಬೈತೀವಿ ಅಂತ ತಿಳ್ಕೊಳ್ಬೇಡಿ, ನಿಮಗೆ ಬೈಯೋ ಅಧಿಕಾರ ನಮಗೇನಿದೆ. ಆದರೆ ಕೂದಲು ಬಿಟ್ಟುಕೊಂಡಿರೋದು ಇದು ಪಿಶಾಚಿ ಅಂತ ತಿಳ್ಕೊಂಡು, ಪಿಶಾಚಿಗಳು ಹಾಗೆ ಮಾಡ್ತವೆ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ? ದೇವರು ಮನುಷ್ಯರನ್ನು ಹುಟ್ಟಿಸಿದ್ದಾನೆ, ಒಳ್ಳೆ ಬ್ರಾಹ್ಮಣರ ಮನೆಯಲ್ಲಿ, ಒಳ್ಳೆ ಆಸ್ತಿಕರ ಮನೆಯಲ್ಲಿ ಹುಟ್ಟಿಸಿದ್ದಾನೆ. ಜಡೆ ಹಾಕಿಕೊಂಡು ಕಟ್ಕೊಳ್ಳಿಕ್ಕೆ ಏನಾಗಿದೆ? ಅದೊಂದು ಫ್ಯಾಷನ್. ಆ ಫ್ಯಾಷನ್ ಮಾಡ್ಲಿಕ್ಕೆ ಏನಾಗಿದೆ? ಜನರು ಅಂದ್ಕೊಳ್ಳಿ 2 ದಿವಸ ಅಂತಾರೆ, 3 ದಿವಸ ಅಂತಾರೆ. ಯಾಕೆ? ಮುಸ್ಲಿಮರು ಹಿಜಾಬ್ ಹಾಕೊಂಡು ಹೋಗೋದ್ರಿಂದ ಎಲ್ಲ ಕಡೆಗೆ ಅವರು ತಮ್ಮ ಧರ್ಮ ಬಿಡೋದಿಲ್ಲ, ನಾವ್ಯಾಕೆ ಬಿಡಬೇಕು? ಅವಳು ಕಚ್ಚಿದ ಬುಚ್ಚುಡು ಬಿಟ್ಟು ಬಿಚ್ಚೋಗಿದೆ, ಕೂದಲು ಅಲ್ಲಿ ಇಲ್ಲಿ ಹಾರಾಡ್ತಾ ಇವೆ ಗಾಳಿಯಿಂದ. ಸ್ವಮಾತು ಸ್ವಿನ್ನ ಗಾತ್ರಾಯ, ಮೈಯೆಲ್ಲ ಬೆವರಿದೆ. ವಿಸ್ತ್ರಸ್ತ್ರ ಕಬರಸ್ತ್ರಜ, ಅದಕ್ಕೆ ಕಟ್ಕೊಂಡಿರ್ತಕ್ಕಂಥ ಹೂವಿನ ಮಾಲೆ ಅದು ಕೂಡ ಕೆಳಗೆ ಬಿದ್ದುಬಿಟ್ಟಿದೆ. ದೃಷ್ಟ ಪರಿಶ್ರಮಂ ಕೃಷ್ಣ ಕೃಪಯಾಸೀತ್ ಸ್ವಬಂಧನೆ. ಕೃಷ್ಣ ಅವಳ ಪರಿಶ್ರಮವನ್ನು ನೋಡಿ ಕೃಪೆ ಮಾಡಿ ಬಂಧನದಲ್ಲಿ ಬಿದ್ದ. ಪರಮಾತ್ಮನ ಅನುಗ್ರಹವಾಗಬೇಕಾಗಿದ್ದರೆ ಅನಾದಿ ಯೋಗ್ಯತಾ ಬೇಕು, ಆ ನಂತರ ಪರಿಶ್ರಮ ಬೇಕು. ಅನಾದಿ ಯೋಗ್ಯತಾ ಅನಾದಿ ಕರ್ಮ, ಅದರ ಜೊತೆಯಲ್ಲಿ ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದೆ ಇದ್ರೆ ದೇವರು ಸಿಕ್ಕೋದಿಲ್ಲ.
ನಾನು ದೇವ್ರ ಭಕ್ತ, ದೇವರ ನನಗೆ ವಿಶ್ವಾಸ ಇದೆ ಅಂತೇಳಿ ಸುಮ್ಮನೆ ಕೂತ್ರೆ ದೇವರು ಸಿಗ್ತಾನೆ? ಸಿಗೋದಿಲ್ಲ. ಭಾಗವತ ಇನ್ನೊಂದು ಕಡೆಯಲ್ಲಿ ಹೇಳ್ತದೆ, ನಾಯಂ ಸುಖಾಪಿ ಭಗವಾನ್, ಸುಖದಿಂದ ಸುಲಭವಾಗಿ ಸಿಗತಕ್ಕಂಥವನ್ನೆಲ್ಲ ಶ್ರೀಹರಿ. ಇಂಥ ಪರಮಾತ್ಮ, ಅವಳ ಯೋಗ್ಯತೆ, ಯಾಕೆ ಅವಳು ಕೂಡ ಗಂಧರ್ವ ಸ್ತ್ರೀ, ತಪಸ್ಸು ಮಾಡಿ ತನ್ನ ಬಾಲ್ಯಲೆಯನ್ನು ಬೇಡ್ಕೊಂಡಿರ್ತಕ್ಕಂಥವಳು. ಆದರೆ ಪ್ರಯತ್ನ ಮಾಡಬೇಕು, ಪರಮಾತ್ಮನ ಪಡೆಯುವ ಪ್ರಯತ್ನ. ಹಗ್ಗದ ಮೇಲೆ ಹಗ್ಗ ಜೋಡಿಸುತ್ತಾ ಹೋಗಿದ್ದಾಳೆ. ಹಗ್ಗ ಅಂತಂದ್ರೆ ಸ್ನೇಹ. ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನ ಜೊತೆಯಲ್ಲಿ ನಮ್ಮ ಸ್ನೇಹ ಬೇಲಿನ ಮೇಲೆ ಬೆಳೆಸ್ಕೊಳ್ಬೇಕು. ಕೃಷ್ಣ ಕೊನೆಗೆ ಬಂಧನದಲ್ಲಿ ಬಿಟ್ಟಿದ್ದಾನೆ. ಅನಾದಿ ಯೋಗ್ಯತೆ ಜೊತೆಗೆ ಅನಾದಿ ಕರ್ಮ, ಅದರ ಜೊತೆಯಲ್ಲಿ ಪ್ರಯತ್ನ. ಇಷ್ಟಕ್ಕೇನೆ ಭಗವಂತನ ಅನುಗ್ರಹ ಆಗೋದಿಲ್ಲ, ಅವನ ಕೃಪೆ ಬೇಕು. ಇವು ಸೇರಿದಾಗ ಭಗವಂತ ನಮ್ಮ ಹೃದಯದಲ್ಲೇ ಬಂದು ಕೂತ್ಕೊಳ್ತಾನೆ. ಈಗಿದ್ದಾನೆ, ಆದರೆ ನಮಗೆ ತಿಳಿಯುವಂತೆ ಕೂತ್ಕೊಳ್ತಾನೆ, ನಮಗೆ ನಮ್ಮ ಹೃದಯದಲ್ಲಿ ದರ್ಶನ ಕೊಡ್ತಾನೆ. ಅದಕ್ಕೋಸ್ಕರವೇ ಈ ಶ್ಲೋಕದ ಕಡೆಗೆ ಲಕ್ಷ್ಯ ಕೊಡಬೇಕು. ದೃಷ್ಟ್ವಾ ಪರಿಶ್ರಮಂ ಕೃಷ್ಣ ಕೃಪಯಾ ಆಸೀತ್, ಅವಳ ಪ್ರಯತ್ನ ನೋಡಿದ, ಕೃಪಾ ಮಾಡಿದ, ಬಂಧನದಲ್ಲಿ ಬಿದ್ದ. ಭಕ್ತರ ಭಕ್ತಿಯ ಬಂಧನದಲ್ಲಿ ಪರಮಾತ್ಮ ತಾನು ಬಿದ್ದಿದ್ದ. ಶುಕಾಚಾರ್ಯ ಅಂತಾರೆ, ಪರಮಾತ್ಮ ಯಾರ ಮೇಲೆ ಯಾವ ರೀತಿ ಕೃಪಾ ಮಾಡ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಈ ರೀತಿಯಾದ ಅವಳ ಕೈಯಿಂದ ಹಗ್ಗ ಕಟ್ಟಿಸಿಕೊಳ್ಳುವ ಲೀಲೆ, ಈ ಭಾಗ್ಯ ನೇಮಂ ವಿರಿಂಚಿಹಿ, ಬ್ರಹ್ಮದೇವರಿಗೂ ಸಿಕ್ಕಿಲ್ಲ. ನ ಭವಃ, ರುದ್ರಿಯರಿಗೂ ಸಿಕ್ಕಿಲ್ಲ. ಶ್ರೀರಪ್ಯಂಗ ಸಂಶ್ರಯ, ನ ಶ್ರೀರಪ್ಯಂಗ ಸಂಶ್ರಯ, ಹೃದಯದಲ್ಲೇ ಇರ್ತಕ್ಕಂಥ ಶ್ರೀವತ್ಸದಲ್ಲಿ ಇರ್ತಕ್ಕಂಥ ಲಕ್ಷ್ಮಿಗೂ ಈ ಭಾಗ್ಯ ಇಲ್ಲ. ಇದರರ್ಥ ಇವರೆಲ್ಲ ಯಶೋದೆಗಿಂತ ಕಡಿಮೆ ಅಂತ ಅರ್ಥಲ್ಲ. ಅವ್ರು ಕೊಟ್ಟರೆ ಭಾಗ್ಯ ಬೇರೆ ಇದೆ. ಅವರೆಲ್ಲ ಏಕಾಂತ ಭಕ್ತರು, ಅನಂತ ರೀತಿಯಿಂದ ಯಾವಾಗಲೂ ಯಶೋದೆಗೆ ಒಮ್ಮೆ ಕೊಟ್ಟರೆ ಅವ್ರಿಗೆ ಮೇಲಿನ ಮೇಲೆ ಭಾಗ್ಯ ಕೊಡ್ತಾ ಇರ್ತಾನೆ ಪರಮಾತ್ಮ. ಇಲ್ಲಿ ಹೇಳೋ ಉದ್ದೇಶ ಏನು ಅಂತಂದ್ರೆ, ಪರಮಾತ್ಮ ತನ್ನನ್ನು ಪಡೆಯಬೇಕು ಅಂತನ್ನೋ ಪ್ರಯತ್ನ ಮಾಡತಕ್ಕಂತಹ, ಅದಕ್ಕೋಸ್ಕರ ವ್ರತ, ನಿಯಮ, ಉಪವಾಸ, ಅಧ್ಯಯನ, ಅಧ್ಯಾಪನ, ಜ್ಞಾನ, ಚಿಂತನೆ, ಶ್ರವಣ, ಕೀರ್ತನಂ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಇವೆಲ್ಲ ಪ್ರಯತ್ನವಾದ ಮೇಲೆ ಪರಮಾತ್ಮ ಕೃಪಾ ಮಾಡ್ತಾನೆ. ಪರಮಾತ್ಮನ ಅನುಗ್ರಹವಾಗ್ತದೆ. ಪ್ರಸಾದಂ ಲೇಬಿರೋ ಗೋಪ್ಯೋ ಯತ್ ಪ್ರಾಪ್ಯ ಮುಕ್ತಿಶ್ಚಾತ್, ಗೋಪಿಕಾಸ್ತ್ರೀಯರಿಗಿಂತ ಒಂದು ಆನಂದವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಭಗವಂತನ ಅನುಗ್ರಹ ಆ ಗೋಪಿಕಾಸ್ತ್ರೀಯರ ಮೇಲೆ ಇಂಥ ಒಂದು ವಿಶಿಷ್ಟ ರೀತಿಯಿಂದ, ವಿಶಿಷ್ಟ ಕ್ರಮದಿಂದ ಇದೆ. ಕೃಪೆಯನ್ನು ಯಶೋದೆ ಮೇಲೆ ಪರಮಾತ್ಮ ಮಾಡಿದ್ದಾನೆ. ದಧ್ನೋ ಮತ್ರಸ್ಯ ಭಂಗಾತ್ ಉಪಗಮಿತರುಷ ನಂದ ಪತ್ನ್ಯಾಥ ಬದ್ಧ. ಈ ಎಲ್ಲ ಪ್ರಸಂಗವನ್ನ, ಇಷ್ಟು ವಿಸ್ತಾರವಾದ ಪ್ರಸಂಗವನ್ನ ಎರಡೇ ಲೈನ್ನಲ್ಲಿ ರಾಘವೇಂದ್ರ ಸ್ವಾಮಿಗಳವರು, ಕಲಿಯುಗದ ಕಲ್ಪತರು ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಕೃಚ್ಛ್ರೀಣು ಕುಲು ಕಲೆ ಯೋ, ಆ ಇದರಲ್ಲಿ ಕಟ್ಟಲ್ಪಟ್ಟ. ಇಷ್ಟೇ ಮುಗಿತೆ? ಇಲ್ಲ, ಪರಮಾತ್ಮ ಒಂದು ವೇಳೆಗೆ 10 ಕೆಲಸ ಮಾಡ್ತಾನೆ. ಅವನನ್ನು ಕಟ್ಟಿ ನಿಮ್ಮ ಅಪ್ಪ ಒಬ್ಬರು ತನಕ ಇಲ್ಲೇನಿದ್ರು ಅಂತ ಹೇಳಿದ್ದು ತನ್ನ ಕೆಲಸಕ್ಕೆ ಹೋಗ್ಬಿಟ್ಲೆ ಯಶೋದೆ. ಪರಮಾತ್ಮ ಆಯ್ತು, ಅದನ್ನು ತಗೊಂಡೆ ಅಂಗಳಕ್ಕೆ ಇಳಿದ. ಅಂಗಳದಲ್ಲಿ ಒಂದು ಎರಡು ಅರ್ಜುನ ವೃಕ್ಷಗಳು,
ಅರ್ಜುನ್ ಛಾಲ್, ಅರ್ಜುನ ವೃಕ್ಷದ ತೊಗಟೆ ಆಯುರ್ವೇದದಲ್ಲಿ ಬಹಳ ದೊಡ್ಡ ಶ್ರೇಷ್ಠವಾದ ಔಷಧಿ. ಅರ್ಜುನ ವೃಕ್ಷ, ಅದರ ಮಧ್ಯದಲ್ಲಿ ಒಂದು ಮಗು ಹೋಗುವಷ್ಟು ಮಾತ್ರ ಜಾಗ, ಎರಡು ಜೊತೆಯಲ್ಲಿ ಬೆಳೆದಿದ್ದು. ಅವರು ಬರೀ ಮರ ಆಗಿರಲಿಲ್ಲ, ಶಾಪದಿಂದ ಮರ ಆಗಿರತಕ್ಕಂತಹ ಕುಬೇರನ ಮಕ್ಕಳವರು. ಅವರ ಹೆಸರು ನಲಕೂಬರ ಮತ್ತು ಮಣಿಗ್ರೀವ ಅಂತ ತಿಳ್ಕೊಂಡಂತೇಳಿ. ಕುಬೇರನ ಮಕ್ಕಳು ಆ ಕಾಲದಲ್ಲಿ ಅದಕ್ಕೋಸ್ಕರ ಉಲು ಕಲೆಯೋ ಧನಪತಿ ತನಯೋ ವಿಸ್ತಾರವಾದ ವಿಚಾರವನ್ನು ಒಂದು ಶಬ್ದದಲ್ಲಿ ಪೂರ್ಣಿಸಿ ನಮಗೆ ನೆನಪು ಮಾಡಿಕೊಡ್ತಾರೆ. ಅವರು ಗಂಧರ್ವ ಸ್ತ್ರೀಯರ ಜೊತೆಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ರು. ಆ ಸ್ಥಳದಲ್ಲಿ ನಾರದರು ಬಂದಿದ್ದಾರೆ. ಹೆಣ್ಮಕ್ಳೆಲ್ಲ ನಾರದರು ಬರುವುದನ್ನು ನೋಡಿ ಬೇಗ ಬೇಗ ಓಡಿ ತಮ್ಮ ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಇವರಿಬ್ಬರು ಆ ಜಲಕ್ರೀಡೆ ಇದರಲ್ಲೇ ವ್ಯವಸ್ಥರಾಗಿ ನಾರದರು ಬಂದು ಕೂಡ ಅವರ ಎದುರು ಅಂತಿಕೊಂಡು ಅಂತೇಳಿ, ದೊಡ್ಡವ್ರು ಬಂದಾಗ ನಾವು ಮರ್ಯಾದೆಯಿಂದ ಇರಬೇಕು. ದೊಡ್ಡವ್ರು ಬಂದ ಕ್ಷಣಕ್ಕೇನೆ ಆ ಕಾಲಕ್ಕೆ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತಿದೆ, ಸೆರಗಿರು ಸರಿ ಮಾಡಿಕೊಂಡು ಮರ್ಯಾದೆಯಿಂದ ನಿಂತ್ಕೊಳ್ತಾರೆ. ಗಂಡಸರು ಕೂಡ ನಾವು ಹಚ್ಕೊಂಡು ಸರಿಯಾಗಿ ಗುರುಗಳ ಎದುರಿನಲ್ಲಿ ಸರಿಯಾಗಿರಬೇಕು ಅಂತಕೊಂಡು ಮರ್ಯಾದೆ, ಅದನ್ನು ಮರ್ಯಾದೆ ತೋರಿಸ್ತಕ್ಕಂಥ ಕ್ರಮ. ಆದರೆ ಈ ಕುಬೇರನ ಮಕ್ಕಳು ತೋರಿಸಲಿಲ್ಲ. ಅದಕ್ಕೆ ಅರ್ಜುನ ವೃಕ್ಷ ಹಾಗೆ ಶಾಪ ಕೊಟ್ಟರು. ಕೊನೆಗೆ ಶರಣಾಗತರಾದ ಮೇಲೆ ಪರಮಾತ್ಮ ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತಕೊಂಡು ವರವನ್ನು ಕೂಡ ಕೊಟ್ಟಿದ್ರು. ಅಂಥ ಕಾಲದಲ್ಲಿ ಧನಪತಿ ತನಯೋ ಮೋಚಯ ಮಾಸ ಶಾಪಾತ್, ಕೃಷ್ಣ ಆ ವರಳನ್ನು ಜೋರಾಗಿ ಜಗ್ಗಿದರೆ ಖಟ್ ಖಡಲ್ ಧಡಾಮ್ ಧಡಾಮ್ ಅಂತೇಳಿ ಶಬ್ದವನ್ನು ಮಾಡುತ್ತಾ ಆ ವೃಕ್ಷಗಳು ಕೆಳಗೆ ಬಿದ್ದುಬಿಟ್ಟವೆ. ಎಲ್ಲರೂ ಗಾಬರಿಯಾಗಿ ಓಡಿ ಬರ್ತಾರೆ. ಯಶೋದೆಯು ಕೂಡ ಓಡಿ ಬರ್ತಾಳೆ. ನಂದ ಎಲ್ಲೋ ದೂರದಲ್ಲಿ ಗೋಶಾಲೆಯಲ್ಲಿ ಗೋಸೇವೆ ಮಾಡ್ತಾ ಇರ್ತಾನೆ, ಓಡಿ ಬರ್ತಾನೆ. ಗೋಕುಲದ ಜನರು ಏನು ಭೂಕಂಪ ಆಯಿತು ಅಂತ ಓಡಿ ಬರ್ತಾರೆ. ಆದರೆ ಅವರು ನೋಡ್ತಾ ಇದ್ದಾರೆ, ಇಬ್ಬರು ದಿವ್ಯ ಪುರುಷರು ಆ ಮರದಿಂದ ಪ್ರತ್ಯಕ್ಷರಾಗಿ ಕೈ ಜೋಡಿಸಿ ಸ್ತೋತ್ರ ಮಾಡಿದ್ದಾರೆ. ನೀನು ಸಾಮಾನ್ಯ ಮಾನವನಲ್ಲ ಶ್ರೀಹರಿ, ಸಾಕ್ಷಾತ್ ವೈಕುಂಠಾಧಿಪತಿಯಾಗಿರ್ತಕ್ಕಂಥ ಪರಮಾತ್ಮ ನೀನು. ಕುಬೇರನ ಮಕ್ಕಳಾಗಿರ್ತಕ್ಕಂಥ ನಲಕೂಬರ ಮಣಿಗ್ರೀವ ಅಂತಕ್ಕಂಥ ನಮ್ಮನ್ನು ಉದ್ಧಾರ ಮಾಡಿದ ಮಹಾನ್ ವ್ಯಕ್ತಿ ಪರಮಾತ್ಮ. ಅಂದು ತಾಯಿಗೆ ತಾನು ದೇವರನ್ನು ತೋರಿಸಿಕೊಟ್ಟ, ತಂದೆಗೆ ದೇವರನ್ನು ತೋರಿಸ್ಕೊಡ್ಬೇಕಾಗಿತ್ತು, ಊರಿನ ಜನರಿಗೆ ದೇವರನ್ನು ತೋರಿಸಿಕೊಡ್ಬೇಕಾಗಿತ್ತು. ಅದಕ್ಕೆ ನಾನು ಮೊದಲೇ ದಿವಸ ಹೇಳಿದೆ, ಕೃಷ್ಣ ತಾನು ದೇವರು ಅಂತ ಅನ್ನೋದನ್ನು ಮುಚ್ಚಿಟ್ಟಿಲ್ಲ. ಅವರು ಸ್ತೋತ್ರ ಮಾಡಿ ಇಲ್ಲಿ ಜನರಿಗೆ ಹೇಳಿದ್ರು, ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ, ಸಾಕ್ಷಾತ್ ಭಗವಂತ ಸೇವೆ ಮಾಡಿ ಅಂತ ತಿಳ್ಕೊಂಡು ಅಂತ ಹೇಳಿ ಅವರು ಹೊರಟೋಗ್ಬಿಟ್ಟಿದ್ರು. ಇನ್ನು ಇದು 3ನೇ ಶ್ಲೋಕದ 2 ಲೈನ್ ಮಾತ್ರ ಆಗಿದೆ. ಈಗಾಗಲೇ 1 ಗಂಟೆ ಮೀರಿ ಹೋಯ್ತಲ್ಲ. ಉಳಿದ 2 ಲೈನಿನ ವಿವರಣೆ ನಾಳಿನ ದಿವಸ. ಇವತ್ತಿನ 4 ಲೈನು, ಮೊದಲೇ ಶ್ಲೋಕದ 2 ಲೈನು. ಗೋಪಿ ಗೇಹೇಶು ಭಾಂಡೆ ಸ್ಥಿತ ಮುರುದಯ ಕ್ಷೀರದದ್ಯಾದಿಮುಷ್ಣನ್ ಮೃನ್ಮಾ ಭಕ್ಷೀತಿ ಮಾತು ಸ್ವವದನ ಜಗದ್ಭಾಸಯನ್ ಭಾಸತಾಮ್ಮೆ. 2ನೇ ಶ್ಲೋಕದ ಕೊನೆ 2 ಲೈನ್ ಆಯಿತು. ಈಗ 3ನೇ ಶ್ಲೋಕದ 2 ಲೈನ್. ದಧ್ನೋ ಮತ್ರಸ್ಯ ಭಂಗಾತ್ ಉಪಗಮಿತರುಷ ನಂದ ಪತ್ನ್ಯಾಥ ಬದ್ಧ ಕೃಚ್ಛ್ರೀಣೋ ಲೂಖಲೆ ಯೋ ಧನಪತಿ ತನಯೋ ಮೋಚಯ ಮಾಸಶಾಪಾತ್. ನಾನು ರಾಮಚರಿತ್ರ ಮಂಜರಿ ಹೇಳಿದ ದಿವಸ ಒಬ್ಬ ನನ್ನ
ಬಹಳ ಒಳ್ಳೆ ಮಿತ್ರ, ನನಗಿಂತ ಸಣ್ಣವರು, ಆದರೆ ನನಗೆ ಮಿತ್ರರಂತೆ ನಾವಿಬ್ಬರು ಜೊತೆಯಲ್ಲಿದ್ದೆವು. ಅವ್ರದ್ದು ಫೋನ್ ಬಂದು ಅದೇ ನಾನು ಕೂಡ ವಿಚಾರ ಮಾಡಿದ್ದೆ. ರಾಮಚಾರಿತ್ರ ಮಂಜರಿ ಮುಗೀತು, ಹೇಗೋ ಕೃಷ್ಣಾಷ್ಟಮಿ ಬಂದಿದೆ, ಕೃಷ್ಣ ಚಾರಿತ್ರ ಮಂಜರಿ ಯಾಕೆ ಹೇಳಬಾರದು ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಬಂದಾಗಲೇ ಅವ್ರ ಫೋನ್ ಬಂತು. ನನ್ನ ಮಿತ್ರನ ಮನೆಯವರು, ಇಲ್ಲ ರಾಮಚರಿತ್ರ ಮಂಜರಿ ನಾನು 2 ದಿವಸ ಕೇಳಿದ್ದೇನೆ, ಕೃಷ್ಣ ಚಾರಿತ್ರ ಮಂಜರಿ ಯಾಕೆ ಹೇಳಬಾರದು ಅಂತ ತಿಳ್ಕೊಂಡಂತೆ ಕೇಳಿದ್ರು ಅವರು. ನನ್ನ ಸಂಕಲ್ಪವೂ ಅದೇ ಆಗಿತ್ತು. ಪರಮಾತ್ಮ ನನ್ನ ಮನಸ್ಸಿನಲ್ಲೂ ತಂದ, ಇನ್ನೊಬ್ಬರ ಕಡೆಯಿಂದ ಹೇಳಿಸಿದ, ತನ್ನ ಚರಿತ್ರೆ ಹೇಳಿಸ್ಕೊಳ್ತಾ ಇದ್ದಾನೆ. ಕೃಷ್ಣಾಷ್ಟಮಿ ಮುಗೀತು ಅಂತ ಇಲ್ಲಿಗೆ ನಿಲ್ಲಿಸೋದಿಲ್ಲ, ಪೂರ್ತಿ ಕೃಷ್ಣ ಚಾರಿತ್ರ ಮಂಜರಿ ಮುಗಿದ ಮೇಲೆ ಮುಂದಿನ ವಿಚಾರವನ್ನು ಮಾಡೋಣ. ಇವತ್ತಿನ 2 ಲೈನು, ಈ ಶ್ಲೋಕದ 2 ಲೈನು. ದದ್ನೋ ಮತ್ರಸ್ಯ ಭಂಗಾತ್ ಉಪಗಮಿತ ಋಷಾ ನಂದ ಪತ್ನ್ಯಾಥ ಬದ್ಧ ಕೃಚ್ಛ್ರೇಣು ಲೂಕಲೇಯೋ ಧನಪತಿ ತನಯೋ ಮೋಚಯ ಮಾಸಪಾಶಾತ್. ಉಳಿದ ವಿಚಾರ ನಾಳೆ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಕೃಷ್ಣ ಚಾರಿತ್ರ ಮಂಜರಿ ಸಿಗ್ತದೆ. ಹೇಳುವಾಗ ಆ ಶ್ಲೋಕ ನಿಮ್ಮ ಎದುರಿಗಿತ್ತದೆ ಅಂದರೆ ಅದನ್ನು ನೀವು ಪಾರಾಯಣ ಮಾಡ್ತಾ ಇದ್ದರೆ ಸಂಪೂರ್ಣ ಭಾಗವತ ಪಾರಾಯಣ ಮಾಡಿದ ಪುಣ್ಯ ಸಿಗ್ತದೆ. ರಾಮಚಾರಿತ್ರ ಮಂಜರಿ ಪಾರಾಯಣ ಮಾಡಿದರೆ ಸಂಪೂರ್ಣ ರಾಮಾಯಣ ಪಾರಾಯಣ ಮಾಡಿದ ಪುಣ್ಯ ಸಿಗ್ತದೆ. ಇಂತಹ ಒಂದು ಪುಣ್ಯ ಭಾಗ್ಯಗಳು ನಾವು ಆಗೋಣ. ಮತ್ತೆ ಆ ಪರಮಾತ್ಮ ಏನು ಲೀಲೆ ತೋರಿಸ್ತಾನೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಶ್ಚ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.